ನುಡಿಸಿರಿಯ ನೋಡುಗ ಬಂಧುಗಳಿಗೆ ನಮಸ್ಕಾರ. ಒಬ್ಬ ವಿಶೇಷ ವ್ಯಕ್ತಿಯನ್ನು, ವಿಶೇಷ ಸಾಧಕರನ್ನು ಪರಿಚಯಿಸೋದಕ್ಕೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಬಂಧುಗಳೇ, ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಮಂಡಳಿ ಇದರ ಅಧ್ಯಕ್ಷರಾಗಿ 2ನೇ ಅವಧಿಗೆ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸುಬ್ರಾಯ ಭಟ್ಕಳ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. 50 ವರ್ಷಗಳ ಹಿಂದೆ ಜಿಲ್ಲೆಯ ತಲೆಯ ಮೇಲೆ ಬೇಡ್ತಿ, ಅಘನಾಶಿನಿ, ಶರಾವತಿ ಟೈಲರೀಸ್, ಕೈಗಾ, ಸೀಬರ್ಡ್ ಇಂಥ ಹಲವಾರು ಯೋಜನೆಗಳ ಕತ್ತಿ ತೂಗುತ್ತಿರುವಾಗ ಜಿಲ್ಲೆಯ ಅಸ್ತಿತ್ವವೇ ಹೊರಟು ಹೋಗ್ತದೆ ಅನ್ನುವಂಥ ಪರಿಸ್ಥಿತಿ ಬಂದಾಗ ಪತ್ರಕರ್ತರೆಲ್ಲರೂ, ಆವಾಗ ತುಂಬ ಕಡಿಮೆ ಸಂಖ್ಯೆಯ ಪತ್ರಕರ್ತರಿದ್ದರು, ಒಬ್ಬೊಬ್ಬರು ಒಂದೊಂದು ರೀತಿ ಬರೆಯೋದಕ್ಕೆ ಶುರು ಮಾಡಿದಾಗ ಜಿಲ್ಲೆಗೆ ಒಂದೊಂದಾಗಿ ಯೋಜನೆಗಳು ಬರತೊಡಗಿದಾಗ ಈ ಜಿಲ್ಲೆಯ ಅಸ್ತಿತ್ವ ಹೋಗೋದು ಬೇಡ ಅನ್ನುವ ದೃಷ್ಟಿಯಿಂದ ಅಂದಿನ ಹಿರಿಯ ಪತ್ರಕರ್ತರು ಹಾಗೂ ನ್ಯಾಯವಾದಿಗಳು ಆಗಿದ್ದ GS ಹೆಗಡೆ ಅಜ್ಜಿಬಾಳ್ ಅವರು, ನಾವೆಲ್ಲ ಒಟ್ಟಾಗೋಣ, ಉತ್ತರ ಕನ್ನಡ ಜಿಲ್ಲೆಯ ಜನತೆಯ ಧ್ವನಿಯನ್ನು, ಬೇಕು ಬೇಡಗಳನ್ನು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸೋದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಬರೆದರೆ ಹೇಳಿದಕ್ಕೆ ಪ್ರಯೋಜನ ಆಗೋದಿಲ್ಲ. ಒಟ್ಟಾರೆ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ಜಿಲ್ಲೆಯ ಧ್ವನಿ ಆಗೋದಕ್ಕೆ ಒಂದು ಸಂಘ ಕಟ್ಟೋಣ ಅನ್ನುವಂಥ ಒಂದು ಆಶಯದಿಂದ ಅಂಥ ಪರಿಸ್ಥಿತಿಯಲ್ಲಿ ಈ ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಮಂಡಳಿ ಹುಟ್ಟುಕೊಂಡಿತು. ಆವಾಗ ಸ್ವರ್ಣವಲ್ಲಿ ಮಠಾಧೀಶರಾಗಿದ್ದ ಶ್ರೀಗಳ ಆಶೀರ್ವಾದದೊಂದಿಗೆ ಹಿರಿಯ ಪತ್ರಕರ್ತರ ಸಮ್ಮುಖದಲ್ಲಿ ಜಿಲ್ಲಾ ಪತ್ರಿಕಾ ಮಂಡಳಿ ರಚನೆ ಆಯಿತು. ಆಮೇಲೆ ತುರ್ತಾಗಿ ಸಿರ್ಸಿಯಲ್ಲಿ ಬೇಡ್ತಿ ನದಿಗೆ ಅಣೆಕಟ್ಟು ಕಟ್ಟುವ ಮುಖಾಂತರ ವಿದ್ಯುತ್ ಉತ್ಪಾದಿಸಬೇಕು ಅನ್ನುವಂಥ ಒಂದು ಸರ್ಕಾರದ ಯೋಜನೆ ಜಾರಿಯಲ್ಲಿ ಬರೋ ರೀತಿಯಲ್ಲಿತ್ತು. ಆವಾಗ ದೇವರಾಜ ಅರಸು, SM ಕೃಷ್ಣ ಅಂಥವರೆಲ್ಲ ಆಳ್ತಿದ್ದಂಥ ಕಾಲ. ಸರ್ಕಾರ ಒಂದು ನಿರ್ಣಯ ತಗೊಂಡ್ರೆ ವಿರೋಧಿಸುವ ಶಕ್ತಿ ಯಾರಿಗೂ ಕೂಡ ಇರಲಿಲ್ಲ. ಅಂಥ ಕಾಲದಲ್ಲಿ ಇಡೀ ಘಟ್ಟದ ಮೇಲಿನ ಅಮೂಲ್ಯವಾದಂಥ ಅಡಿಕೆ ತೋಟಗಳು ನಾಶವಾಗ್ತದೆ, ಜನಜೀವನ ಧ್ವಂಸ ಆಗ್ತದೆ. ಆದ್ದರಿಂದ ಆಗಲೇ ಕಾಳಿ ಯೋಜನೆಯನ್ನು ಕೆಲಸ ಆರಂಭಿಸಿದರು. ಮತ್ತೆ ಬೇಡ್ತಿಯನ್ನು ಹೇರೋದು ಬೇಡ ಅನ್ನೋ ರೀತಿಯಿಂದ ಆ ಪ್ರತಿಭಟನೆ ಆರಂಭ ಆಯಿತು. ಇಡೀ ಜಿಲ್ಲೆಯ ಪತ್ರಕರ್ತರೆಲ್ಲ ಒಟ್ಟಾಗಿ ಹೋರಾಡಿದರು. ಬೇಡ್ತಿ ಯೋಜನೆ ನಿಲ್ತು. ಇದು ಪತ್ರಕರ್ತರ ಸಂಘದ ಮೊದಲ ಸಾಧನೆ. ಆಮೇಲೆ ಕೈಗಾ ಬರುವಾಗ ರಾಷ್ಟ್ರೀಯ ಯೋಜನೆ ಬೇಕು ಅಂತಂದರು. ಸೀಬರ್ಡ್ ಬರುವಾಗ ದೇಶದ ಭದ್ರತೆ ಅದು ಬೇಕು ಅಂತಂದರು. ಶರಾವತಿ ಯೋಜನೆ ಬರುವಾಗ ಅದರಲ್ಲಿ ಯಾರಿಗೂ ಪುನರ್ವಸತಿ ಮಾಡಬೇಕಾಗಿಲ್ಲ, ಕಾಡು ಹೋಗ್ತದೆ, ಅದರಿಂದ ಶರಾವತಿ ಕೊಳ್ಳದ ಬುಡದ ಭಾಗ ಮಾತ್ರ ಹೋಗ್ತದೆ, ಅದರಿಂದ ಯೋಜನೆ ಬೇಕು ಅಂತಂದರು. ಆ ಸಮಯದಲ್ಲಿ ಕೂಡ ಆ ಯೋಜನೆಯಿಂದ ಆಗಬಹುದಾದ ಹಾನಿಯನ್ನು ಬಹುಪಾಲು ತಪ್ಪಿಸಿದ್ದು ಪತ್ರಿಕೆಗಳು, ಮಾಧ್ಯಮಗಳು. ಜಿಲ್ಲೆಯಲ್ಲಿ ರಸ್ತೆಯ ಸಮಸ್ಯೆ ಇರಲಿ, ನೀರಿನ ಸಮಸ್ಯೆ ಇರಲಿ, ಕುಡಿಯುವ ನೀರಿನ ಸಮಸ್ಯೆ ಇರಲಿ, ಮಂಗನ ಕಾಯಿಲೆ ಅಂಥ ರೋಗಗಳಿರಲಿ, ಎಂಡೋಸಲ್ಫಾನ್ ಅಂಥ ರೋಗಗಳಿರಲಿ, ಕೋವಿಡ್ ಬಂದ ಸಂದರ್ಭದಲ್ಲಿಯೂ ಕೂಡ ಎಲ್ಲ ಕಾಲದಲ್ಲಿಯೂ ಜಿಲ್ಲೆ ಕಷ್ಟದಲ್ಲಿದ್ದಾಗ ಜಿಲ್ಲೆಯ ಎಲ್ಲರ ಧ್ವನಿಯನ್ನು ಕೇಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಧ್ಯಮಗಳು ಮಾಡಿದ್ದಾವೆ. ಇದಕ್ಕೆಲ್ಲ ಮುಂದೆ ನಿಂತು ಈ ಕೆಲಸವನ್ನು ಮಾಡಿಸಿರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ. ಆ ಒಂದು ಸಂಘದ ಇವತ್ತು ಯಾಕೆ ಈ ಕಾರ್ಯಕ್ರಮ ಸಂದರ್ಶನ ಅಂತಂದರೆ, ಆ ಸಂಘದ ಸುವರ್ಣ ಮಹೋತ್ಸವ ಕಳೆದ ವರ್ಷ ಆರಂಭವಾದದ್ದು ನಾಡ್ದು ಶನಿವಾರ ಹೊನ್ನಾವರದಲ್ಲಿ ಮಂಗಲ ಕಾಣಲಿದೆ. ಈ ಸಂದರ್ಭದಲ್ಲಿ ಹೆಚ್ಚಿನ ಅವಧಿಯಲ್ಲಿ ಜಿಲ್ಲಾ ಪತ್ರಿಕಾ ಮಂಡಳಿ ನಡೆಸಿರ್ತಕ್ಕಂಥ ನಮ್ಮ ಸುಬ್ರಾಯ ಭಟ್ಕಳ ಅವರು ತೋಟಿಗರು, ಮೂಲತಃ ಉದ್ಯಮಿಯಾಗಿ ಕೆಲಸ ಮಾಡಿದ್ದಾರೆ. ಉದ್ಯಮದರ್ಶಿ ಅನ್ನುವಂಥ ಒಂದು ಪತ್ರಿಕೆಗಳನ್ನು ಕೂಡ ಕೊಟ್ಟು ಜಿಲ್ಲೆಯ, ನಾಡಿನ ಉದ್ಯಮ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದಾರೆ. ಪತ್ರಿಕಾ ಮಂಡಳಿ ಹಿಂದಿನ ಅಧ್ಯಕ್ಷರ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರು ಜಾಗ ತಗೊಂಡ್ರು, ಕಟ್ಟಡ ಕಟ್ಟಿದರು, ಕಷ್ಟಗಳನ್ನು ಎದುರಿಸಿದ್ರು. ಇದೆಲ್ಲವುಗಳ ಮಧ್ಯೆಯೂ ಕೂಡ ಒಂದು ಸ್ಥಿರವಾದಂಥ ಒಂದು ಮನೆ ಅನ್ನುವಂಥದ್ದು ಉತ್ತರ ಕನ್ನಡ ಜಿಲ್ಲೆ ಪತ್ರಕರ್ತರಿಗೆ ಸಿಗುವಂತಾಯಿತು. ಅದರ ಜೊತೆಯಲ್ಲಿ ಈಗ ಅಧ್ಯಕ್ಷರಾಗಿರುವ ಕಾಲದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಮಂಡಳಿ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಇದನ್ನು ಮುಂದಾಗಿ ನಿಂತು ಸಾರಥ್ಯ ನೀಡಿ ನಡೆಸ್ತಾ ಇರ್ತಕ್ಕಂಥವ್ರು ಸುಬ್ರಾಯ ಭಟ್ಕಳ ಅವರು. ಎಲ್ಲ ಪತ್ರಕರ್ತರನ್ನ ಸೇರಿಸಿ, ತುಂಬ ಕಷ್ಟದ ಕೆಲಸ ಅದು. ಜಿಲ್ಲೆಯ ಪತ್ರಕರ್ತರು ಅತಿ ಹೆಚ್ಚು ಜನರನ್ನು ಸೇರಿಸಿ ಅವರಿಗೆ ಪತ್ರಕರ್ತರ ಸಂಘಕ್ಕೆ, ರಾಜ್ಯದ ಪತ್ರಕರ್ತರ ಸಂಘದ ಮಾನ್ಯತೆ ಸಿಗುವ ಹಾಗೆ ಮಾಡಿ, ಪತ್ರಕರ್ತರ ಸಂಘದ ಧ್ವನಿಗೆ ರಾಜ್ಯ ಸರ್ಕಾರವೂ ಮಾನ್ಯತೆ ಸಿಗುವಂತೆ ಮಾಡಿ ಇಂಥ ಕೆಲಸ ಮಾಡಿರೋದ್ರಿಂದ ಸುಬ್ರಾಯ ಭಟ್ರ ಅಧ್ಯಕ್ಷತೆಯಲ್ಲಿ ಪತ್ರಕರ್ತರ ಸಂಘಕ್ಕೆ ಈ ವರ್ಷ ರಾಜ್ಯ ಪತ್ರಕರ್ತರ ಸಂಘದಿಂದ ಪ್ರಶಸ್ತಿ ಬಂದಿದೆ. ಪ್ರಶಸ್ತಿ ಬಂದ ಸಂದರ್ಭ ಮತ್ತು ಜನವರಿ 25 ನಡೀತಕ್ಕಂಥ ಸುವರ್ಣ ಮಹೋತ್ಸವ, ಇವುಗಳ ಹಿನ್ನೆಲೆಯಲ್ಲಿ
ನುಡಿಸಿರಿಯ ಎಲ್ಲ ವೀಕ್ಷಕರನ್ನು, ಎಲ್ಲ ಮಾಧ್ಯಮ ಬಂಧುಗಳನ್ನು, ಎಲ್ಲ ಸಾರ್ವಜನಿಕರನ್ನು ಆಮಂತ್ರಿಸುವ ಜೊತೆಯಲ್ಲಿ ಪತ್ರಿಕಾ ಸಂಘ ನಡೆದು ಬಂದ ಹಾದಿಯನ್ನು ಬಕ್ಕಳವರು ವಿವರಿಸಬೇಕು, ಮುಂದಿನ ಗುರಿಯನ್ನು ವಿವರಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಬಕ್ಕಳವರೇ. ಇಂಟ್ರೊಡಕ್ಷನ್ ಸ್ವಲ್ಪ ದೊಡ್ಡದಾಯಿತು, ಆದರೆ ಇದನ್ನು ಹೇಳ್ಕೊಂಡು ಹೇಳಿದ್ದೇನೆ, ಮುಂದೆ ನೀವು ಮುಂದುವರಿಸಿ. ಮೊದಲನೇದಾಗಿ ನುಡಿಸಿರಿ ಚಾನೆಲ್ನವರಿಗೆ ನಾನು ಧನ್ಯವಾದವನ್ನು ಹೇಳಬೇಕು. ಏಕೆ ಅಂತಂದರೆ ಈ ಜಿಲ್ಲೆಯಲ್ಲಿ 33 ವರ್ಷದಿಂದ ಪತ್ರಿಕೋದ್ಯಮವನ್ನು ಮಾಡ್ತಾ ಬಂದಿದ್ದೇನೆ. ಹಾಗೆ ನೋಡಿದರೆ ಜಿ ವಿ ಭಟ್ರಂಥ ಹಿರಿಯರ ಸಂಗಡ ಕುಳಿತು ಸಂದರ್ಶನ ಮಾಡುವಂಥ ಅಥವಾ ಸಂದರ್ಶನಕ್ಕೆ ಮಾತನಾಡುವಂಥ ಒಂದು ಧ್ವನಿ ನನಗೆ ಸಿಕ್ಕಿರುವುದು ಭಾಳ ಸಂತೋಷದ ಕೆಲಸ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಇದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಪತ್ರಿಕೋದ್ಯಮ ಭೀಷ್ಮ ಅಂದರೂ ತಪ್ಪಿಲ್ಲ, ಜಿ ವಿ ಭಟ್ರಿಗೆ ಮೊದಲಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿಯಾಗಿ ಈಗ ಪತ್ರಿಕಾ ಸಂಘದ ಬಗ್ಗೆ ಮತ್ತು ಪತ್ರಿಕಾ ಮಂಡಳಿಯ ಬಗ್ಗೆ ಅವರು ಸವಿಸ್ತರವಾಗಿ ಹೇಳಿದ್ದಾರೆ. ಬಹುಶಃ ನನ್ನ ಸಂದರ್ಶನದಕ್ಕಿಂತ ಹೆಚ್ಚಿಗೆ ಅವರೇ ಹೆಚ್ಚಿಗೆ ಮಾತನಾಡ್ಬೋದು ಪತ್ರಕರ್ತರ ಸಂಘದ ಬಗ್ಗೆ, ಮಂಡಳಿಯ ಬಗ್ಗೆ. ಕಾರಣ ಏನು ಅಂತಂದರೆ, ನಾನು ಪತ್ರಿಕಾ ಸಂಘಕ್ಕೆ ಬಂದು ಒಂದು 25 ವರ್ಷ ಆಯಿತು. ಆದರೆ ಜಿ ವಿ ಭಟ್ರು ನಮ್ಮ ಪತ್ರಿಕಾ ಮಂಡಳಿ 1974ನೇ ಇಸ್ವಿಯಲ್ಲಿ ನಮ್ಮ ಜಿ ಎಸ್ ಹೆಗಡೆ ಅಜ್ಜಿಬಳವರ ನೇತೃತ್ವದಲ್ಲಿ ಏನು ಆರಂಭ ಆಯಿತು, ಆ ಸಂದರ್ಭದಲ್ಲಿ ಜಿ ವಿ ಭಟ್ ಹೊನ್ನಾವರು ಸಹಿತ ಇದ್ದರು, ಒಬ್ಬ ಸದಸ್ಯರಾಗಿ. ಮತ್ತು ಫೌಂಡರ್ ಮೆಂಬರ್ ಆಗಿ ಅವರಿದ್ದರು. ಹಾಗೆ ಟಿ ಎಮ್ ಸುಬ್ಬರಾಯ್ ನಮ್ಮ ಪತ್ರಿಕಾ ಮಂಡಳಿಯ 3 ಬಾರಿ ಅಧ್ಯಕ್ಷರಾದವರು, ಅವರು ಸಹಿತ ಈ 50 ವರ್ಷದ ನಡೆದು ಬಂದ ಹಾದಿಯಲ್ಲಿ ಅವರಿಬ್ಬರಿದ್ದಾರೆ. ಇದು ಪತ್ರಿಕಾ ಸಂಘದ ಒಂದು ದೊಡ್ಡ ಹೆಗ್ಗುರುತು ಅಂತ ನಾನು ಅಂದ್ಕೊಂಡಿದ್ದೇನೆ. ಕಾರಣ ಇಷ್ಟೇ, ಏಕೆಂದರೆ ಹಿರಿಯರು ಒಂದು ಪರಿಶ್ರಮ ಪಟ್ಟು ಈ ಸಂಘವನ್ನು ಅಥವಾ ಈ ಮಂಡಳಿಯನ್ನು ಸ್ಥಾಪನೆ ಮಾಡದೇ ಹೋಗಿದ್ದರೆ ನಮ್ಮಂಥವರಿಗೆ ಇಲ್ಲಿ ಮಾತನಾಡುವಂಥ ಸಂದರ್ಭಗಳೇ ಬರ್ತಾ ಇರಲಿಲ್ಲ. ಆ ದೃಷ್ಟಿಯಿಂದ ನಾನು ಮೊದಲನೇದಾಗಿ ಅಜ್ಜಿಬಾಳ ಹೆಗಡೆಯವರಿಗೆ ಮತ್ತು ಈ 50 ವರ್ಷದ ನಡೆದು ಬಂದ ದಾರಿಯನ್ನು ತಮ್ಮ ಕಣ್ಣಾರೆ ನೋಡಿ ಮಾರ್ಗದರ್ಶನ ಮಾಡ್ತಾ ಇರತಕ್ಕಂಥ ಜಿ ವಿ ಭಟ್ರವರಿಗೆ ಹಾಗೂ ಟಿ ಎಮ್ ಸುಬ್ಬರಾಯರಿಗೆ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದೇ ರೀತಿ ಪತ್ರಿಕಾ ಸಂಘಕ್ಕೂ ಅದರದ್ದೇ ಆದ ಸಮಸ್ಯೆಗಳಿದೆ. ಏಕೆಂದರೆ ಈ 50 ವರ್ಷಗಳ ಹಿಂದೆ ಜಿಲ್ಲೆಯ ಸ್ಥಿತಿಗಳೇ ಹೇಗಿದ್ದವು, ಸಾಗಾಟಗಳೇ ಹೇಗಿದ್ದವು, ಪತ್ರಿಕೆಗಳ ಸಂಖ್ಯೆಗಳು ಹೇಗಿದ್ದವು ಹೇಳೋದನ್ನು ನಾವು ನೋಡಲಿಕ್ಕೆ ಹೋದರೆ ಇವತ್ತಿನ ಪತ್ರಿಕೋದ್ಯಮ ಹೋಲಿಸ್ಕೊಂಡು ನೋಡಿದ್ರೆ ನಾವು ಭಾಳ ಸುಖಿಗಳು ಅಂತ ಅನಿಸ್ಬಿಡ್ತದೆ. ಯಾಕೆಂದರೆ ಹಿಂದೆ ಒಂದು ಸುದ್ದಿಯನ್ನು ಕಳಿಸುವಾಗ ಯಾವುದೋ ಬಸ್ಸಿಗೆ ಹಾಕಿ, ಯಾವುದೋ ಪತ್ರಿಕೆಯ ಕಾರ್ಯಾಲಯಕ್ಕೆ ತಲುಪಿಸಿ ಅಥವಾ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಬಾಕ್ಸಿಗೆ ಹಾಕಿ ಏನೇನೋ ಮಾಡಿ ಸುದ್ದಿಯನ್ನು ಕಳಿಸ್ತಾ ಇದ್ವಿ. ಒಂದು ಫೋಟೋ ತಗೊಳ್ಬೇಕಿದ್ರು ಅವ್ರು ಎಷ್ಟು ಶ್ರಮ ಪಡ್ತಾಯಿದ್ರು ಹೇಳೋದು ನನಗೆ ಜ್ಞಾಪಕದಲ್ಲಿ ಇನ್ನೂ ಇದೆ. ಇವತ್ತು ಕಾರ್ಯಕ್ರಮ ಆದರೆ ಇನ್ನೊಂದು ವಾರದ ಮೇಲೆ ಸುದ್ದಿ ಬರ್ತಾಯಿತ್ತು. ಇನ್ನೊಂದು ವಾರದ ಮೇಲೆ ಸುದ್ದಿ ಬಂದರೂ ಸಹಿತ ಆ ಸುದ್ದಿಗೆ ಅಷ್ಟು ಮಹತ್ವ ಇತ್ತು. ಇವತ್ತಾಗಿಲ್ಲ. ಇವತ್ತು ನಾವು ಕಾರ್ಯಕ್ರಮ ಆಗ್ತಾ ಇರುವಾಗಲೇ ಸುದ್ದಿಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆದರೆ ನೋಡುಗರ ಸಂಖ್ಯೆ ಅಥವಾ ಅದಕ್ಕೆ ಸ್ಪಂದನೆ ಸಿಗುವಂಥ ಸಂಖ್ಯೆ ಹೇಗೆ ಹೇಳೋದ್ರ ಬಗ್ಗೆ ನಾವು ವಿಚಾರ ಮಾಡುವಂಥ ಕಾಲಘಟ್ಟದಲ್ಲಿ ಇವತ್ತಿದ್ದೇವೆ. ಒಟ್ಟಾರೆ ಪತ್ರಿಕಾ ಮಾಧ್ಯಮ ಕ್ಷೇತ್ರ ವಿಸ್ತಾರವಾಗಿ ಬೆಳೆದಿದೆ. ಆದರೆ ಹಿಂದಿನ ಪಾವಿತ್ರ್ಯತೆಯನ್ನು ನಾವು ಉಳಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಪತ್ರಿಕೋದ್ಯಮದ ಒಂದು ದೊಡ್ಡ ದುರಂತ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆ ನಾವು ಎಲ್ಲಿ ತಪ್ಪಿದ್ವಿ ಹೇಳ್ತಕ್ಕಂಥದ್ದನ್ನು ಸಹಿತ ನಾವು ಆತ್ಮಾವಲೋಕನ ಮಾಡಬೇಕಾಗಿದೆ. ನನಗೆ ಹಿರಿಯ ಪತ್ರಕರ್ತರು ಜಿಲ್ಲೆಯಲ್ಲಿ ಸಾಕಷ್ಟು ಜನ ಪರಿಚಯ ಇರೋದ್ರಿಂದ ಮತ್ತು ಅವರ ಜೀವನ ಕ್ರಮವನ್ನು ನೋಡಿದಾಗ ನನಗೆ ಇವತ್ತಿಗೂ ಆಶ್ಚರ್ಯ ಆಗ್ತದೆ. ಅವರು ಪತ್ರಿಕೋದ್ಯಮದ ಬದ್ಧತೆಯನ್ನು ಯಾವ ಥರ ಪ್ರದರ್ಶನ ಮಾಡ್ತಾಯಿದ್ರು ಮತ್ತು ಯಾವ ಥರ ಜೀವನವನ್ನು ನಡೆಸ್ತಾಯಿದ್ರು ಹೇಳ್ತಕ್ಕಂಥದ್ದು. ಇವತ್ತಿಗೂ ಒಂದು ಬೈಕನ್ನು, ಒಂದು ಕಾರನ್ನು ತೆಗೆದುಕೊಳ್ಳಲಾಗದಷ್ಟು ಆರ್ಥಿಕ ಹಿನ್ನಡೆಯನ್ನು ಅನುಭವಿಸಿದ ಪತ್ರಕರ್ತರು ನಮ್ಮ ನಡುವೆ ಇದ್ದಾರೆ. ಒಂದು ಸ್ವಂತ ಮನೆ ಮಾಡಿಕೊಳ್ಳೋದವರು ಸಹಿತ ಇನ್ನೂ ಇದ್ದಾರೆ. ಅವರ ಶ್ರಮ ನೋಡಿದರೆ ಬಹುಶಃ ಒಂದು 25 ವರ್ಷ, 30 ವರ್ಷ, 40 ವರ್ಷದ ಶ್ರಮ ಅವ್ರ ಬೆನ್ನಿಗಿದೆ. ಅವರು ಬಹುಶಃ ಪತ್ರಿಕೋದ್ಯಮ ಈ ಕ್ಷೇತ್ರಕ್ಕೆ ಬರದೆ ಬೇರೆ ಯಾವುದಾದ್ರೂ ಕೆಲಸ ಮಾಡಿದರೆ ಅವ್ರ ಜೀವನ ಮಟ್ಟ ಇನ್ನಷ್ಟು ಉಚ್ಚ ಸ್ಥಿತಿ ಬರ್ತಾಯಿತ್ತು. ಆದರೆ ಇವರ ಆಸಕ್ತಿದಾಯಕ ಕೆಲಸವನ್ನು ಅವರು ಆಯ್ಕೆ ಮಾಡಿಕೊಂಡು ಪ್ರಾಮಾಣಿಕವಾಗಿ ದುಡಿದಿದ್ದರಿಂದ ಇವತ್ತು ಅವರಿಗೊಂದು ಜಿಲ್ಲೆಯಲ್ಲಿ ಹೆಸರು ಸಿಕ್ಕಿದೆ, ಅವರ ಹೆಸರು ಒಳೆದಿದೆ ಹೇಳುವ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಇವತ್ತು
ಬಂದ ಪತ್ರಕರ್ತರ ಸ್ಥಿತಿಯನ್ನು ನೋಡಿದಾಗ ನನಗೆ ಭಯ, ಇವತ್ತಿಗೂ ಭಯ ಇದೆ. ಈ ವೇಗ ಯಾಕೆ ಅಂತ ಹೇಳುವಂಥದ್ದು, ಅದು ಕಾಲದ ಮಹಿಮೆಯೋ ಅಥವಾ ಒಂದು ಬ್ಯಾಲೆನ್ಸ್ ಇಲ್ಲದ ದುಡಿಮೆಯೋ ಹೇಳುವಂಥದ್ದನ್ನು ನಾನು ಆಗಾಗ ಪ್ರಶ್ನೆ ಮಾಡ್ಕೊಳ್ತಾ ಇರ್ತೇನೆ. ಇವತ್ತು ಸಮಾಜದಲ್ಲಿ ನಮಗೆ ಎತ್ತರದ ವ್ಯಕ್ತಿಯಾಗಿ ಕಾಣಬೇಕು ಅನ್ನುವಂಥ ಹಂಬಲ ಭಾಳ ಆಗಿಬಿಟ್ಟಿದೆ. ಯಾವುದೇ ಮಾಡಿದ್ರು ನಾವು ಎತ್ತರದಲ್ಲಿ ಕಾಣಬೇಕು. ಒಂದು ಸುದ್ದಿ ಬರೆದ್ರು ಎತ್ತರದಲ್ಲಿ ಕಾಣಬೇಕು, ಒಂದು ಯಾವುದೋ ಒಂದು ಲೇಖನ ಬರೆದ್ರು ಎತ್ತರದಲ್ಲಿ ಕಾಣಬೇಕು. ಅದರ ಪರಿಣಾಮಗಳೇನು ಹೇಳೋದ್ರ ಬಗ್ಗೆ ಯಾವತ್ತೂ ಅವರು ವಿಚಾರ ಮಾಡೋದನ್ನು ಭಾಳ ಕಡಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಯಾವತ್ತೂ ಅನಿಸೋದು, ನಾವು ಎತ್ತರವಾಗಿ ಬೆಳೆಯೋದಕ್ಕಿಂತಲೂ ವಿಸ್ತಾರವಾಗಿ ಬೆಳಿಬೇಕು ಅಂತ ಹೇಳುವಂಥದ್ದು. ಯಾಕೆಂದರೆ ನಮ್ಮ ಸುತ್ತಲೂ ಹರಡಿಕೊಂಡು ನಾವು ಬೆಳೆದ್ರೆ ತನ್ನಂತಾನೇ ಹೆಸರು ಬರ್ತದೆ, ತನ್ನಂತಾನೇ ಜನ ಗುರುತಿಸ್ತಾರೆ. ಈ ಮಾರ್ಗದಲ್ಲಿ ಇವತ್ತು ಪತ್ರಿಕೋದ್ಯಮ ಸಾಗಬೇಕು ಅನ್ನತಕ್ಕಂಥದ್ದು ನನ್ನ ಅನಿಸಿಕೆ. ಇನ್ನು ಪತ್ರಿಕಾ ಸಂಘದ ಬಗ್ಗೆ ನಾನು ಸಾಕಷ್ಟು ಹೇಳಬೇಕು. ಈ 1974ರಲ್ಲಿ ಆರಂಭಗೊಂಡಂಥ ನಮ್ಮ ಪತ್ರಿಕಾ ಸಂಘ ಈ 2024ರಲ್ಲಿ 50 ವರ್ಷವನ್ನು ಪೂರೈಸ್ತಾ ಇದೆ. ಇದು ಒಂದು ಸಂಘಕ್ಕೆ ಭಾಳ ಸಣ್ಣ ಕಾಲ ಅಂತ ಅನಿಸಿದ್ರು 50 ವರ್ಷ ಕಾಲ ದೀರ್ಘಕಾಲನೇ. ಯಾಕೆಂದರೆ ನಮ್ಮ ಸಂಘದಲ್ಲಿ ಉತ್ತಮವಾದಂಥ ಒಂದು ನಿಯಮಾವಳಿ ಚೌಕಟ್ಟುಗಳನ್ನು ಅಜ್ಜಿಬಾಳು ಹೆಗಡೆಯವರು ಹಾಕ್ಕೊಟ್ಟಿದ್ರು. ಪತ್ರಕರ್ತರ ಸಂಘ ಹೇಗೆ ನಡಿಬೇಕು, ಅದರ ಧ್ಯೇಯೋದ್ದೇಶಗಳು ಏನಿರಬೇಕು, ಅದು ಬದಲಾವಣೆ ಅಂದರೆ ಒಬ್ಬನೇ ಅಧ್ಯಕ್ಷ ಅಲ್ಲ, ಯಾವ್ಯಾವ ಟೈಮ್ನಲ್ಲಿ ಇಲೆಕ್ಷನ್ ಆಗಬೇಕು ಇರುವಂಥದ್ದೆಲ್ಲ ಅಜ್ಜಿಬಾಳು ಹೆಗಡೆಯವರು ನಮಗೆ ಮಾರ್ಗದರ್ಶನ ಮಾಡಿ ಅದಕ್ಕೊಂದು ನೋಟನ್ನು ಸಹಿತ ಮಾಡಿಟ್ಟಿದ್ರು. ನಿಯಮಾವಳಿ, ಈ ನಿಯಮಾವಳಿಯಲ್ಲಿ ಹೀಗಿರಬೇಕು ಹೇಳ್ತಕ್ಕಂಥದ್ದನ್ನು ಇಂದೂ ಸಹಿತ ನಮ್ಮಲ್ಲಿದೆ. ಆದರೆ 2007ರ ಹೊತ್ತಿಗೆ ನಮ್ಮ ರಾಜ್ಯದ ಪತ್ರಕರ್ತರ ಸಂಘ ಜಿಲ್ಲಾ ಪತ್ರಕರ್ತರ ಸಂಘವನ್ನು ವಿಲೀನ ಮಾಡಿಕೊಂಡ ರೀತಿಯಲ್ಲಿ ಅವರೊಂದು ಘಟನೆಯನ್ನು ಮಾಡಿದರು. ಆಗ ಅಧ್ಯಕ್ಷರು ವಿ ವೆಂಕಟೇಶ್ ಅಂತ ಹೇಳೋರು ರಾಜ್ಯದ ಎಲ್ಲ ಕಡೆ ಒಂದೇ ಹೆಸರೇ ಇರಬೇಕು, ಒಂದು ಕಡೆ ಪ್ರೆಸ್ ಕ್ಲಬ್ಬು, ಒಂದು ಕಡೆ ಪತ್ರಿಕಾ ಮಂಡಳಿ, ಒಂದು ಕಡೆ ಇನ್ನೇನೋ ಹೆಸರನ್ನು ಇಟ್ಕೊಳ್ಳೋ ಬದಲು ಒಂದೇ ಹೆಸರಿನಡಿ ಬರಬೇಕು ಅಂತ ಹೇಳಿದಾಗ ನಮ್ಮ ಪತ್ರಕರ್ತರ ಸಂಘದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಯಾಕಂದರೆ 2004ರಲ್ಲಿ ನಾನು ಪ್ರಥಮ ಬಾರಿ ಅಧ್ಯಕ್ಷ ಆಗಿದ್ದೆ. 7ರಲ್ಲಿ ನನ್ನ ಅಧಿಕಾರಾವಧಿ ಮುಗಿಯೋ ಹೊತ್ತು. ಆ ಸಂದರ್ಭದಲ್ಲಿ ನಾವು ಸ್ಪೆಷಲ್ ಮೀಟಿಂಗ್ ಮಾಡಿ ನಾವು ರಾಜ್ಯ ಸಂಘದ ಜೊತೆ ಹೋಗೋಣ ಹೇಳುವಂಥ ನಿರ್ಣಯವನ್ನು ಕೈಗೊಂಡು ಪತ್ರಿಕಾ ಮಂಡಳಿಯ ಬದಲು ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತ ಹೇಳಿ ನಾವು ಹೆಸರನ್ನು ಬದಲಿಸ್ಕೊಂಡ್ವಿ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಒಂದು ಸಂಘಟನೆಯ ಹೆಸರಿನಡಿ ನಾವು ಒಂದೇ ಛತ್ರಿ ಅಡಿ ಬರಬೇಕು ಅನ್ನತಕ್ಕಂಥ ಕಾರಣದಿಂದ. ಹಾಗೆ ಬರೋದ್ರಿಂದ ಪ್ರಯೋಜನ ಏನಾಯಿತು ಅಂದರೆ, ನಾವು ರಾಜ್ಯ ಮಟ್ಟದ ಒಂದು ಸಂಘಟನೆಯ ಜೊತೆ ಕೈ ಜೋಡಿಸಿದಂಗಾಯಿತು, ಮತ್ತು ರಾಜ್ಯದಿಂದ ಸಿಗಬೇಕಾದ ಪತ್ರಕರ್ತರ ಸೌಲಭ್ಯಕ್ಕೆ ನಾವು ಸಹಿತ ಸೇರಿಸ್ಕೊಳ್ಳಿಕ್ಕೆ ಅನುಕೂಲ ಆಯಿತು. ಒಟ್ಟಾರೆ ಇಡೀ ರಾಜ್ಯದಲ್ಲಿ ಇವತ್ತು 10,000ಕ್ಕೂ ಹೆಚ್ಚು ಪತ್ರಕರ್ತರು ನಮ್ಮ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಭಾಳ ಇರದೇ ಇರ್ಬೋದು, ನಮ್ಮಲ್ಲಿ ಒಂದು 150 ಜನನೂ ಇಲ್ಲ. ಯಾಕೆಂದರೆ ನಾವು ಸಂಘಟನೆಯಲ್ಲಿ ಭಾಳ ನಿಯಮಾವಳಿಯಂತೆ ತೆಗೆದುಕೊಂಡು ಹೋಗಿದ್ದೇವೆ. ಕಾರಣ ಇಷ್ಟೇ, ಯಾವ ರಾಜ್ಯ ಸಂಘದ ನಿಯಮಾವಳಿ ಹೇಗಿದೆಯೋ ಅದೇ ರೀತಿ ನಿಯಮಾವಳಿಯನ್ನು ನಾವು ಸದಸ್ಯರಿಗೆ ಕೊಟ್ಟಿದ್ದರಿಂದ ಸಂಖ್ಯೆ ಹೆಚ್ಚಿಗೆ ಆಗಲಿಲ್ಲ. ನೈಜ ಪತ್ರಕರ್ತರನ್ನು ನಮ್ಮ ಸಂಘದಲ್ಲಿ ಇಟ್ಟುಕೊಳ್ಳೋ ಉದ್ದೇಶ ನಮ್ಮದಾಗಿತ್ತು, ಮತ್ತು ರಾಜ್ಯ ಸಂಘದ ಉದ್ದೇಶವೂ ಅದೇ ಆಗಿರೋದ್ರಿಂದ ನಾವು ಸದಸ್ಯತ್ವವನ್ನು ನಿಯಮಾವಳಿ ಅಂತ ಕೊಟ್ಟಿದ್ದರಿಂದ ಇವತ್ತು ನಾವು 150 ಜನ ಸದಸ್ಯರಿದ್ದೇವೆ. ಹಾಗೆ ನೋಡಿದರೆ 12 ತಾಲೂಕಿನಲ್ಲೂ ನಮ್ಮ ಘಟಕ ಅಂತಿದೆ, ಸದಸ್ಯರಿದ್ದಾರೆ, ಮತ್ತು ಎಲ್ಲ ಸದಸ್ಯರು ಸಕ್ರಿಯವಾಗಿ ನಮ್ಮ ಸಂಘದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನೂ ರಾಜ್ಯ ಸಂಘಕ್ಕೆ ನಮ್ಮಿಂದ ದೂರೇ ಹೋಗಿಲ್ಲ. ಇದೊಂದು ವಿಶೇಷತೆ. ಬಹುಶಃ ನೀವು ಬೇರೆ ಕಡೆ ಸಂಘವನ್ನು ನೋಡಿದರೆ ವರ್ಷಕ್ಕೆ 10 ದೂರುಗಳು ಹೋಗ್ತವೆ. ರಾಜ್ಯಾಧ್ಯಕ್ಷರು ಆ ಜಿಲ್ಲೆಗೆ ಬಂದು ಮೀಟಿಂಗ್ ಮಾಡಿ ಅವರನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗ್ತದೆ. ಉತ್ತರ ಕನ್ನಡ ಜಿಲ್ಲೆಯಿಂದ ದೂರುಗಳೇ ಹೋಗ್ತಾ ಇಲ್ಲ. ಅಂದರೆ ನಮ್ಮ ಸದಸ್ಯರು ಅಷ್ಟು ಪ್ರಾಮಾಣಿಕವಾಗಿ ಸಕ್ರಿಯವಾಗಿ ಮತ್ತು ತಾವು ಹೇಗಿರಬೇಕು ಹೇಳೋದನ್ನು ಮನನ ಮಾಡ್ಕೊಂಡು ನಡೀತಾ ಇದ್ದಾರೆ. ನೀವೇನು ಬಯಸ್ತಾ ಇದ್ದೀರಿ ಅಂದರೆ ನಾನು ನಡೆಸ್ತಾ ಇದ್ದೀನಿ ಹೇಳೋದಕ್ಕೆ ಸಮಸ್ಯೆಗಳನ್ನ ಅಂಥ ಸಮಸ್ಯೆಗಳು ಬಂದೇ ಇಲ್ಲ. ಯಾಕೆಂದರೆ ಯಾವುದೇ ಸಂಘಟನೆಯಲ್ಲಿ ಆದರೂ ನಿಯಮಾವಳಿ ಅಂತ ಹೋದರೆ, ನಿಯಮಾವಳಿ ಅಂತ ನಾವು ಬದಲಾವಣೆ ಆದರೆ ಸರಿಯಾಗಿ ಹೋಗ್ತದೆ ಹೇಳ್ತಕ್ಕಂಥದ್ದು. ಈಗ ನಮ್ಮ ಬೈಲೋ ನಾವು ಹಿಂದೆ ಹೇಳ್ತಾ ಇದ್ವಿ, ನಾನು 2004ರಲ್ಲಿ ಬಂದಾಗ ನಮ್ಮದು ಅಮೇರಿಕಾ ಸಂವಿಧಾನಕ್ಕಿಂತ ದೊಡ್ಡ ಗಟ್ಟಿಯಾಗಿದೆ ಅಂತೇಳಿ. ಯಾಕೆಂದರೆ ನಮ್ಮಲ್ಲಿ ಒಂದು ಸತಿ ಅಧ್ಯಕ್ಷ ಆದವನು 3 ವರ್ಷ, ಆ ನಂತರ ಅಧ್ಯಕ್ಷ ಆಗುವಾಗೇ ಇಲ್ಲ. ಹಾಗಾಗಿ ಈಗ ಬದಲಾವಣೆ ಆಗಿ 2 ಬಾರಿ ಆಗ್ಬೋದು ಹೇಳುವಂಥದ್ದು ಬಂತು. ಈಗ 2004ರಲ್ಲಿ ನಾನು ಅಧ್ಯಕ್ಷ ಆಗಿ 2007ರವರೆಗೆ ಅಧ್ಯಕ್ಷ ಆದ. ಆ ಸಂದರ್ಭದಲ್ಲಿ
ಪತ್ರಿಕಾ ಭವನಕ್ಕೆ ಬೇಕಾದಂಥ ಒಂದು ನಿವೇಶನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹೌದು. ಅದನ್ನು ನಾನು ಹೇಳ್ತೇನೆ, ಯಾಕಂದರೆ ನನಗೆ ನನ್ನ ನೆನಪಿನಂತೆ 2004 ನವಂಬರ್ 10ನೇ ತಾರೀಕು ನಾನು ಅಧಿಕಾರ ಸ್ವೀಕರಿಸಿದ್ದೆ. ನನ್ನ ಆಶ್ವಾಸನೆ ಇಲ್ಲ, ನಾವು ಚುನಾವಣೆ ಮುಖಾಂತರ ಆಯ್ಕೆ ಆಗಿದ್ದೆ ಫಸ್ಟ್ ಟೈಮ್. ಆಗ ನಾನು ಆಶ್ವಾಸನೆ ಕೊಟ್ಟಿದ್ದೆ, ನಮ್ಮ ಇದಕ್ಕೆ ಪತ್ರಿಕಾ ಸಂಘದಿಂದ ನಾವು ಒಂದು ಜಿಲ್ಲಾ ಸಮ್ಮೇಳನ ಮಾಡ್ತೀವಿ ಮತ್ತು ನಿವೇಶನವನ್ನು ಮಾಡ್ತೀವಿ ಅಂತೇಳಿ. ಆಗ ನಾನು 10ನೇ ತಾರೀಕು ಅಧಿಕಾರ ತಗೊಂಡೆ. ನವಂಬರ್ 17ನೇ ತಾರೀಕು ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ವಿಧಾನಸೌಧಕ್ಕೆ ಹೋಗಿ ಆಗ ಕಂದಾಯ ಸಚಿವರಾಗಿರ್ತಕ್ಕಂಥ MP ಪ್ರಕಾಶ್ ಇದ್ರು, ಅವರಿಗೆ ಲೆಟ್ರು ಕೊಟ್ಟೆ. ಅವರು ಖುದ್ದಾಗಿ ನಕ್ಕೋತ ಬರೆದ್ರು, ಇದು ರಾಮಕೃಷ್ಣ ಹೆಗಡೆಯವರು ಊರಲ್ಲ ಅಂತೇಳಿ ನಗಿಯಾಡ್ತಾ ಮಾತನಾಡ್ತಾ ಹೇಳಿ 10 ಗುಂಟೆ ಜಾಗವನ್ನು ಮಂಜೂರಿ ಅಂತ ಬರೆದರು. ಆದರೆ 10 ಗುಂಟೆ ಹೇಳಿ ನಮಗೆ ಭಾಳ ಖುಷಿ ಆಯಿತು. ಆದರೆ 10 ಗುಂಟೆಗೆ ಒಂದಷ್ಟು ಕಂಡೀಷನ್ಗಳಿದ್ದು, ಸರ್ಕಾರದ ಕಂಡೀಷನ್ಗಳಿತ್ತು. ಅದಕ್ಕೆ ಬೆಲೆಯನ್ನು ಕಟ್ಟಿ ನಾವು ಖರೀದಿ ಮಾಡುವಂಥ ಪ್ರಸಂಗಗಳು ಬಂತು. ಆಗ ನಮಗೆ ಅಷ್ಟು ಬೆಲೆ ಕಟ್ಟುವಂಥ ಸಾಮರ್ಥ್ಯ ನಮ್ಮ ಹತ್ರ ಇರಲಿಲ್ಲ. ಆವತ್ತಿನ ವ್ಯವಹಾರ ಇವತ್ತು ನಂಗೆ ನೆನಪಾಗ್ತದೆ. ನನಗೆ ಪಾಸ್ಬುಕ್ನ ನಾನು ನೋಡಿದಾಗ 2,000 ರೂಪಾಯಿ ಮಾತ್ರ ನಮ್ಮಲ್ಲಿ ಜಮಾ ಇತ್ತು. ದತ್ತಿ ನಿಧಿಗೆ ಅಂತ ಹೇಳಿ ಒಂದು ಶಾಮರಾವ್ ಹೆಸರಿನಲ್ಲಿ 25,000 ದತ್ತಿ ನಿಧಿ ಇತ್ತು. ಹಾಗೆ ಅಜ್ಜಿಬಾಳ್ ಅವರ ಹೆಸರಿನಲ್ಲಿ 10,000 ದತ್ತಿ ನಿಧಿ ಬಿಟ್ಟರೆ ಆರ್ಥಿಕವಾಗಿ ನಮ್ಮಲ್ಲಿ ಏನೂ ಇರಲಿಲ್ಲ. 2,000 ರೂಪಾಯಿಯನ್ನು ಪಾಸ್ಬುಕ್ನ ನೋಡಿಕೊಂಡು ನಾನು ಜಾಗ ಖರೀದಿಯ ಕನಸನ್ನು ಕಂಡಿದ್ದೆ. ಇದು ಒಂಥರ ತಿರುಕನ ಕನಸು ಅಂತ ಆವತ್ತು ನನಗೆ ಅನಿಸಿದ್ರು ಸಹಿತ ಏನಾರು ಮಾಡೋಣ, ಈ ಸಂಘಕ್ಕೆ ಏನಾರು ಮಾಡಬೇಕು ಅಂತ ಹೇಳುವಂಥ ನನ್ನ ಉತ್ಸಾಹದಿಂದಾಗಿ 10 ಗುಂಟೆ ಜಾಗಕ್ಕೆ ಮಂಜೂರಿ ತಗೊಂಡು ಬಂದೆ. ಆದರೆ ನಮ್ಮ ಹತ್ರ ಹಣ ಇಲ್ಲದೆ ಕಾರಣ ಏನೂ ಮಾಡಲಿಕ್ಕಾಗಲಿಲ್ಲ. ಆಗ ನಾವೇ ಕೂತು ವಿಚಾರ ಮಾಡಿದ್ವಿ, ನಮ್ಗೆ 10 ಗುಂಟೆ ಜಾಗ ಎಲ್ಲ ತೊಗೊಳ್ಲಿಕ್ಕೆ ದುಡ್ಡು ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ, ಆಗ ಒಂದು 4 ಗುಂಟೆ ಯಾರು ಮಾಡೋಣ ಹೇಳುವಂಥ ನಿರ್ಣಯವನ್ನು ಮಾಡಿ ನಾವು 4 ಗುಂಟೆಗೆ ಅಂತ ಇದು ಮಾಡಿದ್ವಿ. ಆ ಸಂದರ್ಭದಲ್ಲಿ ಆಗ ಮಾಡ್ತಾ ಹೋಗುವಾಗ ಸರ್ಕಾರ ಬದಲಾಯಿತು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು. ನಾನು ಆದಂಥ ಕುಮಾರಸ್ವಾಮಿಯವರು ಭೇಟಿಯಾಗಿ ಹೀಗಿದೆ ಸಮಸ್ಯೆ, ನಮಗೆ ಒಂದು 4 ಗುಂಟೆ ಜಾಗ ಬೇಕು, 1 ಲಕ್ಷದೊಳಗೆ ನನಗೆ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. 1 ಲಕ್ಷ ನಾವು ಕೊಡ್ತೀವಿ ಹೇಗೂ ಅಂಥೇಳಿ. ಅವರು ನೋಡಿ ತಕ್ಷಣ 1,05,000 ರೂಪಾಯಿ ಗುಂಟೆಗೆ ಅಂತ ಬರೆದುಬಿಟ್ರು. ಆವಾಗ ನಿಜವಾಗೂ ಲೆಕ್ಕ ಮಾಡಿದ್ರೆ 4,20,000 ಆಯಿತು. ನಾವು ಒಂದು ಸತಿ ಖುಷಾರು ಮಾಡಿದೆ, ನಾವೇನು 420 ಆಗಿಬಿಟ್ವಲ್ಲ ಈಗ ಅಂಥೇಳಿ. ಆದರೆ ಆಗ ಏನು ಮಾಡಬೇಕು, ಇಲ್ಲ ಇದನ್ನು ಬಿಡಲಿಕ್ಕೆ ಶಕ್ಯನೇ ಇಲ್ಲ ಅಂಥೇಳಿ ನಾವು 2007 ಚುನಾವಣೆ ಸಂದರ್ಭ, ಆಗ ಚುನಾವಣೆ ಸಾರಿತ್ತು, ಎಲ್ಲ ಅಭ್ಯರ್ಥಿಗಳ ಹತ್ರ ಹೋಗಿ ಸಹಾಯವನ್ನು ಕೋರಿದ್ವಿ. ಹಾಗೆ ಈ ಉತ್ತರ ಕನ್ನಡ ಜಿಲ್ಲೆ ಎಲ್ಲ 6 ಕ್ಷೇತ್ರದಲ್ಲೂ ಹೋಗಿ ಭೇಟಿಯಾಗಿದ್ದರಿಂದ ನಮಗೆ 1,10,000 ರೂಪಾಯಿಯಷ್ಟು ಹಣವನ್ನು ನಾವು ಕ್ರೋಢೀಕರಣ ಮಾಡಿದ್ವಿ. ಆದರೂ ನಮಗೆ 3 ಲಕ್ಷ ಕಡಿಮೆ ಆಯಿತು. ಕಡಿಮೆ ಆದರೆ ಏನು ಮಾಡೋದು ಅಂಥೇಳಿ ವಿಚಾರ ಮಾಡಿದ್ವಿ. ನಮ್ಮ ಸಮಿತಿಯಲ್ಲೆಲ್ಲ ಸಭೆ ಸೇರಿಸಿದ್ವಿ, ಎಲ್ಲ ಮಾಡಿ ಆಗ ನಮ್ಮ KDCC ಬ್ಯಾಂಕಿನ ಗಾಂವ್ಕರ್ ಅವ್ರ ಹತ್ರ ಹೋಗಿ ಸಲಹೆ ಕೇಳಿದೆ ನಾನು, ಇದನ್ನು ಹೇಗೆ ಮಾಡಬೇಕು, ಈಗ 3 ಲಕ್ಷ ನನಗೆ ಶಾರ್ಟೇಜ್ ಇದೆ, ಒಂದು ಜಾಗ ಸಿಗುವ ಅವಕಾಶ ಇದೆ ಅಂತ ಹೇಳುವಂಥದ್ದನ್ನು. ಹಾಗೆ ಕೇಳಿದಾಗ ಅವರು ಒಂದು ಸತಿ ವಿಚಾರ ಮಾಡಿದರು, ಹೌದು ಈಗ ನಿಮ್ಮ ಅವಧಿ ಮುಗಿತಾ ಬಂದಿದೆ, ಮುಂದೆ ಬರೋರು ದುಡ್ಡು ತುಂಬ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಒಂದು 10 ಜನರ ಜಾಮೀನು ಹಾಕಿಸ್ಬೇಕು ನೀವು ಅಂತಂದರು. ಯಾರಿಗೆ ಹಾಕಿಸ್ಬೇಕು ಅಂತ ಕೇಳಿದೆ, ನಿಮ್ಮ ಪತ್ರಕರ್ತರಲ್ಲೇ ಯಾರು ಬೈಕ್ ಇದೆ ಇದಿರ್ತಲ್ಲ ಅಂಥವ್ರು ನೋಡಿ ಹಾಕಿಸ್ಬಿಡಿ ಅಂತಂದು. ಮತ್ತೆ ಬಂದು ನಾನು 10 ಜನ ಆತ್ಮೀಯ ಪತ್ರಕರ್ತರ ಜೊತೆ ಮಾತನಾಡಿದೆ. ಎಲ್ಲರೂ ಒಮ್ಮನಸ್ಸಿನಿಂದ ಸಹಿ ಕೊಟ್ಟರು. ಇದು ಒಂದು ದೃಷ್ಟಿಯಿಂದ ಭಾಳ ನನ್ನ ಏನು ಪತ್ರಿಕಾ ಇದರೊಳಗೆ ಒಂದು ಮಹತ್ವದ ದಿನ ತಂದುಕೊಂಡೆ ನಾನು. ಏಕೆಂದರೆ 10 ಜನ ಸಮಾನ ಮನಸ್ಕರು ಸೇರಿ ಒಂದು ಸಂಘಕ್ಕಾಗಿ ಜಾಮೀನು ಕೊಡುವಂಥ ಏನು ಕೆಲಸ ಇದೆ, ಇದು ಸಣ್ಣ ಕೆಲಸ ಅಲ್ಲ. ಯಾರಾದರೂ ಒಬ್ಬರು ಅಥವಾ ಇಬ್ಬರು ಇಲ್ಲ ನಾನು ಜಾಮೀನು ಕೊಡೋದಿಲ್ಲ ಅಂತ ಹೇಳಿಬಿಟ್ಟಿದ್ರೆ ಆವತ್ತು ನಾವು ಸಂಘಕ್ಕೆ ಜಾಗ ಮಾಡುವಂಥ ನಮ್ಮ ಕನಸು ಹೋಗ್ಬಿಡ್ತಾಯಿತ್ತು. ಅವರೆಲ್ಲರೂ ನನ್ನ ಮೇಲೆ ವಿಶ್ವಾಸ ಇಟ್ಟು ಸಹಿ ಕೊಟ್ಟಿದ್ದರಿಂದ ಸಾಲ ಆದರೂ ಸರಿ ನಮಗೆ ಜಾಗ ಆಯಿತು. ಆ ಹೊತ್ತಿಗೆ ಸಹಕರಿಸತಕ್ಕಂಥ ಎಲ್ಲರೂ ನಾನು ನೆನಪು ಮಾಡಿಕೊಳ್ಬೇಕು. ವಿಶೇಷವಾಗಿ ನಮ್ಮ ಪತ್ರಕರ್ತರ 10 ಜನರ ಜೊತೆಗೆ ನಮ್ಮ KDCC ಬ್ಯಾಂಕಿನ ಅಂದಿನ ನಿರ್ದೇಶಕರಾಗಿರ್ತಕ್ಕಂಥ NP ಗಾಂವ್ಕರ್ ಅವರು, ಬಹುಶಃ ಅವರು ಆ ಸಲಹೆಯನ್ನು ಕೊಡದೇ ಹೋಗಿದ್ದರೆ ನಮ್ಮ ಹತ್ರ ಇನ್ನು ಯಾವುದೇ ಥರದಲ್ಲೂ 3 ಲಕ್ಷ ರೂಪಾಯಿಯನ್ನು ಆ 1 ತಿಂಗಳ ಅವಧಿಯೊಳಗೆ ಒಟ್ಟು ಮಾಡಲಿಕ್ಕೆ ಶಕ್ಯತೆ ಇರಲಿಲ್ಲ. ಹಾಗಾಗಿ ಇದು ಒಂದು ಸಂಘಕ್ಕೆ ಭದ್ರ ಬುನಾದಿ ಆಯಿತು ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇನ್ನು ಸಮ್ಮೇಳನ ದೃಷ್ಟಿಯಿಂದ ಬಂದಾಗ
ನಾನು 2004ರಲ್ಲಿ ಏನು ಅಧಿಕಾರ ಸ್ವೀಕರಿಸುವಾಗ ಆಶ್ವಾಸನೆ ಕೊಟ್ಟಿದ್ದೆ, ಅದೇ ರೀತಿ ಇನ್ನೊಂದು ಬಾಕಿ ಉಳಿದಿತ್ತು, ಜಾಗದ ಜೊತೆಗೆ ಸಮ್ಮೇಳನ ಮಾಡಬೇಕು ಅಂತೇಳಿ. 2005ರಲ್ಲಿ ನಾವು ಹೊಳೆಯಾಳದಲ್ಲಿ ಜಿಲ್ಲಾ ಸಮ್ಮೇಳನ ಮಾಡಿದ್ವಿ. ಅಲ್ಲಿವರೆಗೆ ಜಿಲ್ಲಾ ಸಮ್ಮೇಳನ ಆಗಿರಲಿಲ್ಲ ನಮ್ಮಲ್ಲಿ. ಆನಂತರ 2006ರಲ್ಲಿ ಮುರುಡೇಶ್ವರದಲ್ಲಿ ಮಾಡಿದ್ವಿ. ಕಡೆ ಹಾಗೆ 2008ರ ಹೊತ್ತಿಗೆ ನಾವು ಯಲ್ಲಾಪುರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಸಂಕೀರ್ಣ ಅಂಥೇಳಿ ದೊಡ್ಡ ಪ್ರಮಾಣದ ಒಂದು ದಿವಸದ ಗೋಷ್ಠಿಯನ್ನು ಮಾಡಿದ್ವಿ. ಗೋಷ್ಠಿ ಮಾಡಿ ಪ್ರತಿ ತಾಲೂಕಿನಲ್ಲಿ ಉದ್ಯಮ ಸ್ಥಾಪನೆಗೆ ಯಾವ ಅವಕಾಶ ಇದೆ, ಯಾವ ರೀತಿಯ ಸೌಲಭ್ಯಗಳಿದೆ, ಪ್ರವಾಸೋದ್ಯಮಕ್ಕೆ ಎಲ್ಲಿ ಅವಕಾಶ ಇದೆ, ಒಂದು ಕೈಪಿಡಿ ಸಹಿತ ತಂದ್ವಿ ನಾವು. ಆ ವೇದಿಕೆ ಹೇಗಿತ್ತು ಅಂತಂದರೆ, ನನಗೆ ಇವತ್ತು ಕಲ್ಪನೆ ಮಾಡಿದ್ರೆ ಹಳೆ ಫೋಟೋ ನೋಡಿದ್ರೆ ಆಶ್ಚರ್ಯ ಅನ್ನಿಸ್ತದೆ. ಅಂದು ಮಾರ್ಗ್ರೆಟ್ ಆಳ್ವ ಅವರು MP ಇದ್ದರು, ಜೊತೆಗೆ ಜಿಲ್ಲೆಯ ಎಲ್ಲ MLAಗಳು ಇದ್ದರು. ಅದೊಂದು ಅಪೂರ್ವವಾದಂಥ ಒಂದು ಕಾರ್ಯಕ್ರಮ. ಬಹುಶಃ ಇವತ್ತಿನ ಆ ಥರ ಕಾರ್ಯಕ್ರಮ ಮಾಡಲಿಕ್ಕೆ ಹೋದರೆ ನಾವೊಂದು 10 ಲಕ್ಷ ಇಟ್ಕೊಂಡು ಮಾಡ್ಲಿಕ್ಕೆ ಹೋದರೂ ನಮ್ಮ ಹತ್ರ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತೀವಿ. ನಾವು ಭಾಳ ಅಲ್ಪ ಹಣದಲ್ಲಿ ಯಲ್ಲಾಪುರದಲ್ಲಿ ಒಂದು ಅಭಿವೃದ್ಧಿ ಸಂಕೀರ್ಣ ಮಾಡಿ ಆ ಪುಸ್ತಕವನ್ನು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ, ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಆ ಪುಸ್ತಕ ಸಹಿತ ಬಿಡುಗಡೆ ಮಾಡಿಸಿದ್ವಿ. ಹೀಗೆ ಒಟ್ಟಾರೆ ಒಂದು ಹಂತದಿಂದ ಒಂದು ಹಂತಕ್ಕೆ ಹೋಗ್ತಾ 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 ನಾನೀಗ 4ನೇ ಅವಧಿಗೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ನಾನು 2004ರಿಂದ 7ರವರೆಗೆ ಮಾಡಿದೆ. 7ರಿಂದ 11ರವರೆಗೆ ಗಂಗಾಧರ ಕೊಳಿಗೆ ಅಂತ ಹೇಳುವವರು ಅಧ್ಯಕ್ಷರಾದರು. ಆಮೇಲೆ ಮತ್ತೆ 11ರಿಂದ 18ರವರೆಗೆ ನಾನು ಅಧ್ಯಕ್ಷ ಆದೆ. ಅಂದರೆ ಆಗ ನಮ್ಮ ಇದರಲ್ಲಿ ಬದಲಾವಣೆ ಆಗಿತ್ತು, 2 ಅವಧಿ ಆಗಬೇಕು ಅಂತ. ಈಗ 2 ಅವಧಿ ಆದಮೇಲೆ ತನ್ನಿಂದ ತಾನೇ ಅವನು ಬಿಡಲೇಬೇಕು, ಇಲ್ಲ ಅವನಿಗೆ ಚುನಾವಣೆಗೆ ನಿಲ್ಲುವಂಥ ಇದಕ್ಕೆ ಬರೋದಿಲ್ಲ, ಅರ್ಹತೆ ಬರೋದಿಲ್ಲ. ಆ ದೃಷ್ಟಿಯಿಂದ ನಾನು 18ಕ್ಕೆ ಮತ್ತೆ ಅಧಿಕಾರ ಬಿಟ್ಟೆ. ಮತ್ತು ರಾಧಾಕೃಷ್ಣ ಭಟ್ಗಳವರು 18ರಿಂದ 21ರವರೆಗೆ ಅವರು ಅಧ್ಯಕ್ಷರಾದರು. ಮತ್ತು ನಾನು 4ನೇ ಬಾರಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. 2 ಬಾರಿ ಚುನಾವಣೆಯಲ್ಲಿ ಗೆದ್ದೆ, 2 ಬಾರಿ ಅವಿರೋಧವಾಗಿದೆ. ಇದು ಒಟ್ಟಾರೆ ನಮ್ಮ ಸದಸ್ಯರು ನನ್ನ ಬಗ್ಗೆ ಇಟ್ಟಂಥ ವಿಶ್ವಾಸ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ ನನಗೆ. ಈಗ ಸುವರ್ಣ ವರ್ಷದ ಕಾಲ. ಹಿಂದೆ ನಾನು ಆಗುವಾಗಲೂ ಅದನ್ನೇ ಹೇಳಿದ್ದೆ, ಸುವರ್ಣ ಮಹೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಮಾಡೋಣ. ಈಗ ಅದ್ಧೂರಿ ಅಂತಂದರೆ ಬರೀ ಖರ್ಚು ಮಾಡಬೇಕು ಅಂತಲ್ಲ, ದಾಖಲೆಗಳನ್ನು ಮಾಡಬೇಕು ಅಂತ. ಈಗ ನನ್ನ ಉದ್ದೇಶ, ಈಗ ಬರ್ತಕ್ಕಂಥ ಸ್ಮರಣ ಸಂಚಿಕೆಯಲ್ಲಿ ಪ್ರತಿ ತಾಲೂಕಿನಲ್ಲಿ, ತಾಲೂಕಾ ಸಂಘದಲ್ಲಿ ಯಾರು ಅಧ್ಯಕ್ಷರಾಗಿದ್ದರು, ಅವರ ಅವಧಿಯಲ್ಲಿ ಏನು ಕಾರ್ಯಕ್ರಮ ಆಯಿತು, ಮತ್ತು ಜಿಲ್ಲಾ ಇದರಿಂದ ಏನು ಕಾರ್ಯಕ್ರಮಗಳಾದವು, ಒಟ್ಟಾರೆ ಈ 50 ವರ್ಷದಲ್ಲಿ ಯಾರ್ಯಾರು ಏನೇನು ಕೆಲಸವನ್ನು ಮಾಡಿದರು ಎಲ್ಲವೂ ಒಂದು ದಾಖಲೀಕರಣ ಆಗಬೇಕು ಅಂತ. ಯಾಕೆಂದರೆ ಇತಿಹಾಸ ನಮಗೆ ಗೊತ್ತಿಲ್ಲದೆ ಹೋದರೆ ಮುಂದೆ ಭಾಳ ನಾವು ದುರಂತಕ್ಕೆ ಇಳಿತೇವೆ. ಮುಂದೆ ಅಜ್ಜಿಬಾಳ ಹೆಗಡೆಯವರು ಯಾರು ಅಂತ ಕೇಳುವಂಥ ಪ್ರಸಂಗ ಪತ್ರಕರ್ತರಿಗೆ ಬರ್ಬೋದು. ಯಾಕೆಂದರೆ ಅವರು ಯಾವ ಥರ ಕೆಲಸ ಮಾಡಿದರು, ಅವರ ಅವಧಿಯಲ್ಲಿ ಯಾವ ಕೆಲಸಗಳಾದವು, ನಮ್ಮ ಜಿಲ್ಲೆಯಲ್ಲಿ ಪತ್ರಿಕೋದ್ಯಮ ನಡೆದ ಬಂದ ದಾರಿಗಳು ಯಾವ ಥರ ಹೋಯಿತು, ಮತ್ತು ಜಿಲ್ಲೆಯ ಪತ್ರಕರ್ತರ ಕೊಡುಗೆಗಳೇನು, ಇವೆಲ್ಲ ಒಂದು ಕಡೆ ದಾಖಲೆ ಆದರೆ ಮುಂದೆ ಇತಿಹಾಸಗಾರರಿಗೆ ಭಾಳ ಅನುಕೂಲ ಆಗ್ತದೆ ಅಂತೇಳಿ. ಹಿಂದೆ ನಾನು 2011ರ ಹೊತ್ತಿಗೆ 2ನೇ ಬಾರಿ ಅಧ್ಯಕ್ಷ ಆದಾಗ ಅದನ್ನೇ ಕೆಲಸವನ್ನು ಮಾಡಿದೆ. ನನಗೆ ಎಲ್ಲ ಜಿಲ್ಲೆಯಲ್ಲಿ ಹುಟ್ಟಿದ ಪತ್ರಿಕೆಯ ಸಂಗ್ರಹ ಮಾಡಬೇಕು ಹೇಳುವಂಥ ಏನೋ ಒಂದು ವಿಚಾರ ಬಂತು. ಹಾಗೆ ಅದೇ ವಿಚಾರವನ್ನು ಇಟ್ಟುಕೊಂಡು ನಾನು ರಾಜೀವ್ ಅಜ್ಜಿಬಾಳ್ ಅವ್ರ ಹತ್ರ ಶತಮಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪತ್ರಿಕೆಗಳು ಎಷ್ಟಿದ್ವು ಹೇಳೋದ್ರ ಬಗ್ಗೆ ಒಂದು ಲೇಖನವನ್ನು ಮಾಡಿಕೊಡಿ, ಅವು ಎಷ್ಟು ವರ್ಷ ನಡೆದವು, ಯಾವಾಗ ಅಂತ್ಯ ಆಯಿತು, ಯಾರ್ಯಾರು ಸಂಪಾದಕರಾಗಿದ್ದರು, ಇವು ಎಲ್ಲವೂ ಸೇರಿಸಿ ಒಂದು ಪುಸ್ತಕವನ್ನು ಮಾಡಿ ನಾನು ಪ್ರಿಂಟ್ ಮಾಡ್ತೀನಿ ಅಂತ ಹೇಳಿದೆ. ಹಾಗೆ ಮಾಡಿದ್ರಿಂದ ಶತಮಾನದ ಉತ್ತರ ಕನ್ನಡ ಪತ್ರಿಕೋದ್ಯಮದ ಶತಮಾನದ ಹೆಜ್ಜೆಗಳು ಹೇಳುವಂಥ ಒಂದು ಪುಸ್ತಕವನ್ನು ಮಾಡಿದೆ. ಈ ಪುಸ್ತಕ ಹೇಗೆ ಅಂತಂದರೆ 1990ರಿಂದ 2000 ಇಸ್ವಿಯವರೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದಂಥ ಅಷ್ಟು ಪತ್ರಿಕೆಗಳ ಹೆಸರನ್ನು ಮೆನ್ಷನ್ ಮಾಡಿದ್ವಿ. ಮತ್ತು ಎಷ್ಟು ಪುಸ್ತಕಗಳು ನಮಗೆ ಪತ್ರಿಕೆಗಳು ಸಿಕ್ಕಿದ್ವೋ ಅದರ ಮುಖಪುಟವನ್ನು ಒಂದು ಪ್ರಿಂಟ್ ಮಾಡಿ ಇಡಬೇಕು ಅಂತ ಅವಷ್ಟನ್ನು ನಾವು ಕೆಲಸ ಮಾಡಿದ್ದೀವಿ. ಈಗ ನಮಗೆ ಇನ್ನು 25 ವರ್ಷದ ಜಿಲ್ಲೆಯ ಪತ್ರಿಕೋದ್ಯಮ ಇತಿಹಾಸವನ್ನು ಇದಕ್ಕೆ ಸೇರಿಸಿ ನಮ್ಮ ಸ್ಮರಣ ಸಂಚಿಕೆಯಲ್ಲಿ ನಾನು ಪ್ರಿಂಟ್ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಇಟ್ಟುಕೊಂಡಿದ್ದೀನಿ. ಹೀಗಾದಾಗ ಮುಂದಿನ ನಮ್ಮ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾಗಿರಲಿ ಅಥವಾ ಆಸಕ್ತರಿಗಾಗಿರಲಿ ನಮ್ಮ ಇತಿಹಾಸ ಗೊತ್ತಾಗ್ತದೆ ಹೇಳುವಂಥದ್ದು. ಇದೇ ರೀತಿ ನಾನು 1996ರಲ್ಲಿ ಪತ್ರಿಕಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಶಿವಾನಂದ ಕಳವೆಯವರು ಅಧ್ಯಕ್ಷರಾಗಿದ್ದರು. ಆಗ ನಾವೊಂದು ವಿಚಾರ ಮಾಡಿದ್ವಿ, ಈಗ ನೀವು ಹಿಂದೆ ಏನೋ ಪ್ರಸ್ತಾಪ ಮಾಡಿದ್ರಿ, ಬೇಡ್ತಿ ಚಳುವಳಿ ಕೈಗ ಇದು ಎಲ್ಲ ಬಂದಾಗ ಹೇಗಾಯಿತು, ಅದಕ್ಕಾಗಿ ನಾವು ಕಾರ್ಯಾಗಾರವನ್ನು ಸಹಿತ ಮಾಡಿದ್ವಿ.
ಹಾಗೆ ಕೈಗಾಕ್ ಸಹಿತ ಒಂದು ಟ್ರಿಪ್ಪನ್ನು ಸಹಿತ ತಗೊಂಡು ಹೋಗಿದ್ವಿ. ಮತ್ತು ರಾಜ್ಯ ಮಟ್ಟದ ಪತ್ರಿಕಾ ಸಂಘದ ಕಾರ್ಯಕಾರಿ ಸಮಿತಿಯನ್ನು ಸಭೆಯನ್ನು ಮಾಡಿದ್ವಿ. ಅದಕ್ಕೂ ಹೆಚ್ಚಿಗೆ ಆಗಿ ನಮ್ಮ ಶಿರಸಿಯಲ್ಲಿ ಒಂದು ಪತ್ರಿಕೋದ್ಯಮ ಕಾಲೇಜ್ ಸ್ಥಾಪನೆ ಆಗಬೇಕು ಅಂತೇಳಿ ನಾವು ಧಾರವಾಡ ಯೂನಿವರ್ಸಿಟಿಗೆ ಪತ್ರ ಬರೆದು, ಅಲ್ಲಿ ಯೂನಿವರ್ಸಿಟಿ ಡೈರೆಕ್ಟ್ರಾಗಿ ನಮ್ಮ ಗೋಪಾಲಕೃಷ್ಣ ಆರ್ಮಟ್ಟಿಯವರು ಇದ್ದರು. ಅವರನ್ನು ಹಿಡ್ಕೊಂಡು ಶಿರಸಿಯಲ್ಲಿ ಪತ್ರಿಕೋದ್ಯಮ ಕಾಲೇಜ್ ತರಲಿಕ್ಕೆ ಸಹಿತ ಪ್ರಯತ್ನವನ್ನು ಮಾಡಿದ್ವಿ. ಈಗೂ ಚೆನ್ನಾಗಿ ಕಾಲೇಜ್ ನಡೀತಾ ಇದೆ. ಒಟ್ಟಾರೆ ಈ ಪತ್ರಿಕೋದ್ಯಮಕ್ಕೆ ಏನು ಬೇಕೋ ಅದನ್ನು ತರಲಿಕ್ಕೆ ಸದಾ ನಾನು ಶ್ರಮಿಸಿದ್ದೇನೆ ಹೇಳುವಂಥ ಖುಷಿ ನನಗಿದೆ. ಅದಕ್ಕಿಂತ ಹೆಚ್ಚಾಗಿ ಇಡೀ ಜಿಲ್ಲೆಯ ಪತ್ರಕರ್ತರು ನನಗೆ ಸಹಕಾರವನ್ನು ಕೊಟ್ಟಿರುವಂಥದ್ದು ಭಾಳ ಮಹತ್ವದ್ದು. ಏಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಸತಿ ಚುನಾವಣೆ ಗೆದ್ದವನೋ ಅಥವಾ ಎರಡನೇ ಬಾರಿ ಆಗಬೇಕು ಅಂತ ಆದಾಗಳೋ ಭಾಳಷ್ಟು ಸಂಕಷ್ಟವನ್ನು ಎದುರಿಸ್ತಾರೆ. ಆದರೆ ನನಗೆ ಅನಾಯಾಸವಾಗಿ ನಮ್ಮ ಪತ್ರಕರ್ತರು ಸಹಕಾರವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ಕೊಟ್ಟಂಥ ಪ್ರೀತಿ ಏನಿದೆ ಅದರಿಂದಾಗಿ ನಾನು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಏಕಾಏಕಿ ನಾನು ಮಾಡ್ತೇನೆ ಅಂತ ಹೇಳೋದಲ್ಲ, ನಾನು ಮಾಡುವಾಗ ಅದನ್ನು ಒಪ್ಪಿ ಸ್ವೀಕರಿಸಿ ಬೆಂಬಲಿಸುವಂಥ ಮನಸ್ಥಿತಿ ನಮ್ಮ ಪತ್ರಕರ್ತರ ಸ್ನೇಹಿತರ ಜೊತೆ ನಮಗಿದ್ದಾಗ ಮಾತ್ರ ಇವೆಲ್ಲ ಕೆಲಸ ಮಾಡಲಿಕ್ಕಾಗ್ತದೆ. ಈಗಲೇ 24ನೇ ಇಸ್ವಿ ಈ ನಮ್ಮ ಇದರಲ್ಲಿ ನಮ್ಮದೇನು 50 ವರ್ಷ ಬಂತು. ಆ ಸಂದರ್ಭದಲ್ಲಿ ನಾವೊಂದು ಮೀಟಿಂಗ್ ಮಾಡಿ ಹೇಳಿದೆ, ಹೀಗಾಗಬೇಕು, ಹೀಗೆ ಕಾರ್ಯಕ್ರಮ ಆಗಬೇಕು, ಶಿರಸಿಯಲ್ಲಿ ಪ್ರಾರಂಭ ಆಗಬೇಕು, ಹೊನ್ನಾವರದಲ್ಲಿ ಅಂದರೆ ಕೋಸ್ಟಲ್ ಬೆಲ್ಟ್ನಲ್ಲಿ ಸಮಾರೋಪ ಮಾಡಬೇಕು, ಯಾವ ತಾಲೂಕಾದರೂ ಮಾಡೋಣ, ಮತ್ತು ಪ್ರತಿ ತಾಲೂಕಿನಲ್ಲೂ ಒಂದು ಕಾರ್ಯಕ್ರಮ ಆಗಬೇಕು ಅಂಥೇಳಿ ಎಲ್ಲ ತಾಲೂಕಿನ ಸದಸ್ಯರು ಅದಕ್ಕೆ ಧ್ವನಿಗೂಡಿಸಿದರು. ಆ ಕೆಲಸವನ್ನು ಮಾಡಲಿಕ್ಕೆ ಕೊಟ್ಟರು. ಮತ್ತು ಹೇಗೆ ಮಾಡಿದ್ವಿ ಅಂತಂದರೆ, ಯಾವ ತಾಲೂಕಿನವ್ರು ಕಾರ್ಯಕ್ರಮ ಮಾಡ್ತಾರೋ ಅವರಿಗೆ ಜಿಲ್ಲಾ ಸಂಘದಿಂದ ಒಂದು 10,000 ರೂಪಾಯಿನ ನಾವು ಅವ್ರ ಕಾರ್ಯಕ್ರಮಕ್ಕಾಗಿ ಕೊಡಬೇಕು, ಒಳ್ಳೆಯ ಉಪನ್ಯಾಸ ಮಾಡಿಸ್ಬೇಕು. ಹೀಗೆ ನಮ್ಮ ಜೊತೆ ಹೇಗೆ ಅವ್ರು ಸಹಕಾರ ಕೊಟ್ಟಿದ್ದಾರೆ ಅಂತಂದರೆ ನನಗೆ ಭಾಳ ಖುಷಿ ಅಂದರೆ ಅದನ್ನೇ. ಮತ್ತು ಏನೇ ಮಾಡಲಿಕ್ಕಾಗದೆ ಹೋದರೂ ನಮ್ಮ ಪತ್ರಕರ್ತ ಸ್ನೇಹಿತರು ನಮ್ಮ ಜೊತೆ ನಿಂತ್ಕೊಂಡಿದ್ದಾರಲ್ಲ ಹೇಳುವಂಥ ಖುಷಿ ನನಗಿದೆ. ಭಾಳ ಸಂತೋಷ ಬಕ್ಕಳವರೇ. ಸುಬ್ರಾಯ ಭಟ್ ಬಕ್ಕಳವರು ಕಾಣುವುದಕ್ಕೆ ವಾಮನ ಮೂರ್ತಿ ಆದರೂ ಕೂಡ ಪತ್ರಕರ್ತರಿಗೆ ಒಂದು ಸಂಘಟನೆ ಇದೆ ಅಂಥೇಳಿ ಆದರೆ ಒಂದು ಆತ್ಮವಿಶ್ವಾಸ ಮೂಡ್ತದೆ. ಪತ್ರಕರ್ತರಿಗೆ ಹಲವಾರು ಸಮಸ್ಯೆಗಳಿರ್ತವೆ, ಹಲವಾರು ಬೆದರಿಕೆಗಳಿರ್ತವೆ, ಹಲವಾರು ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಪತ್ರಕರ್ತರಿಗೆ ಯಾವುದೋ ಒಂದು ಪುರಸ್ಕಾರವೋ ಸನ್ಮಾನವೋ ಸಿಗ್ತಕ್ಕಂಥ ಒಂದು ಸಂದರ್ಭ ಇರ್ತದೆ. ಅಂಥ ಎಲ್ಲ ಸಂದರ್ಭದಲ್ಲಿ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಪತ್ರಕರ್ತರನ್ನ ನೀವು ಪ್ರತಿನಿಧಿಸಿದ್ದೀರಿ. ನಿಮ್ಮಿಂದಾದ ಎಲ್ಲ ರೀತಿಯಲ್ಲಿ ಪ್ರತಿನಿಧಿಸಿ ಕೆಲವರಿಗೆ ನನ್ನಂಥವರಿಗೂ ಕೂಡ ಬೇರೆ ಬೇರೆ ಪ್ರಶಸ್ತಿಗಳನ್ನು ಕೊಡುವಲ್ಲಿ ಪತ್ರಿಕಾ ಸಂಘ ಕೆಲಸ ಮಾಡಿದೆ. ಜೊತೆಯಲ್ಲಿ ಒಂದು ಸಂಘಟನೆ ಇದೆ ಅಂಥೇಳಿ ಆದರೆ ಅದರ ಅದಕ್ಕೊಂದು ವ್ಯಕ್ತಿತ್ವ ಇದೆ ಅಂತಾಯಿತು. ಹೊಸ ಪತ್ರಕರ್ತರಿಗೆ ಮಾರ್ಗದರ್ಶಕ ಆಗೋ ರೀತಿಯಲ್ಲಿ ಸದಸ್ಯರನ್ನ ಮಾಡಿಕೊಂಡು ಅವರು ಒಂದು ಕಕ್ಷೆಯಲ್ಲಿ ಬರುವ ಹಾಗೆ ಅವ್ರನ್ನ ಇಟ್ಕೊಂಡು ಮುನ್ನಡೆಸಿದ್ದೀರಿ. ನಿಮ್ಮ ಸಂಘಟನಾ ಶಕ್ತಿ ಹಾಗೂ ನಿಮ್ಮ ಶ್ರಮ ಪಡ್ತಕ್ಕಂಥ ಗುಣ ಇದೆಯಲ್ಲ, ನೀವೊಬ್ಬರು ಶ್ರಮಜೀವಿಗಳು ಪತ್ರಕರ್ತರಾಗಿ. ಪತ್ರಿಕಾ ರಂಗಕ್ಕೆ ನಿಮ್ಮಿಂದ ತುಂಬ ಉಪಕಾರ ಆಗಿದೆ. ನಿಮ್ಮ ನೇತೃತ್ವದಲ್ಲಿ ಯಾವುದೇ ಒಂದು ಆಪಾದನೆ, ಭ್ರಷ್ಟಾಚಾರದ ಆಪಾದನೆ, ಇನ್ಯಾವುದೋ ಪಕ್ಷಪಾತದ ಆಪಾದನೆ ಇಲ್ಲದೆ ರೀತಿಯಲ್ಲಿ ಪತ್ರಕರ್ತರು ನ್ಯಾಯವಾಗಿ ಜಿಲ್ಲೆ ಹಿತಾಸಕ್ತಿಗೆ ದುಡಿಯೋದಕ್ಕೆ ಸಂಘ ಪ್ರೇರಣೆ ಆಗಿದೆ ಅನ್ನೋದನ್ನು ನಾನಿಲ್ಲಿ ಸ್ಮರಿಸೋದಕ್ಕೆ ಬಯಸ್ತೇನೆ. 50 ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಆಗುಹೋಗುಗಳು, ಏನು ಸಮಸ್ಯೆ ಬಂತು, ಏನು ಒಳ್ಳೆಯದಾಯಿತು, ಯಾರು ಸಾಧಕರಿದ್ದಾರೆ, ಯಾರೆಲ್ಲ ಯಶಸ್ವಿಯಾಗಿದ್ದಾರೆ, ಎಷ್ಟೆಲ್ಲ ಉದ್ಯಮಗಳು ಬಂದು, ಯಾವ ರೀತಿ ಜಿಲ್ಲೆ ಪ್ರಗತಿ ಆಯಿತು ಅಥವಾ ಇನ್ನೇನು ಆಗಬೇಕು ಅನ್ನೋದನ್ನು ಧ್ವನಿಸ್ತಕ್ಕಂಥ ಕೆಲಸವನ್ನು ಪತ್ರಿಕೆಗಳು ಮಾಡಿದ್ದಾವೆ. ರಚನಾತ್ಮಕವಾಗಿ ಧ್ವನಿ ಇಲ್ಲದಿದ್ದವರಿಗೂ ಧ್ವನಿ ಕೊಟ್ಟಿದೆ. ಬೇಕಾದ್ರೆ ಅವರು ಪತ್ರಕರ್ತರ ಸಂಘ ಸದಸ್ಯರಾಗಲಿ ಅಲ್ಲದೇ ಇರಲಿ, ಹೆಚ್ಚಿನವರೆಲ್ಲ ಸದಸ್ಯರೇ, ಎಲ್ಲ ಪತ್ರಕರ್ತರು ಆ ಕೆಲಸ ಮಾಡಿದ್ದಾರೆ. ಬೇರೆ ಜಿಲ್ಲೆಗಳ ಪತ್ರಕರ್ತರಿಗೆ ಹೋಲಿಸುವಾಗ ಉತ್ತರ ಕನ್ನಡ ಜಿಲ್ಲೆ ಪತ್ರಕರ್ತರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದಕ್ಕೆಲ್ಲಕ್ಕೂ ನಿಮ್ಮ ನೇತೃತ್ವ ಕಾರಣ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಶಿರಸಿಯಲ್ಲಿ ಈ 50ನೇ ವರ್ಷಾಚರಣೆಯಿಂದ ಆರಂಭ ಮಾಡಿ 12 ತಾಲೂಕುಗಳಲ್ಲಿ ಕಾರ್ಯಕ್ರಮ ಆಯಿತು. ಮುಕ್ತಾಯ ನಾಡ್ದು ಶನಿವಾರ 25ನೇ ತಾರೀಕು ಹೊನ್ನಾವರ ಇಡೀ ದಿವಸ ಕಾರ್ಯಕ್ರಮ ಇದೆ. ದಯವಿಟ್ಟು ಆ ಕುರಿತು ಹೇಳಿ ಹೊಸ ಪತ್ರಕರ್ತರಿಗೆ ಏನು ಹೇಳಬೇಕು ಅಂತ ಒಂದು ಸಂದೇಶ ಹೇಳುವ ಮುಖಾಂತರವಾಗಿ ನೀವೇ ಸ್ವತಃ ಇರೋದ್ರಿಂದ ಜಿಲ್ಲೆಯ ಪತ್ರಿಕೆ ರಂಗಕ್ಕೆ ಆಸಕ್ತಿ ಉಳ್ಳವರು, ಪತ್ರಕರ್ತರನ್ನು ಪ್ರೋತ್ಸಾಹಿಸುವವರು, ಪತ್ರಿಕೆಗಳನ್ನು ಪ್ರೀತಿಸುವವರು ಮತ್ತು ಹೊನ್ನಾವರದ ಜನ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನೀವೇ ಆಹ್ವಾನಿಸಬೇಕು ಅಂತ ಕೇಳ್ಕೊಳ್ತೇನೆ. ಇವತ್ತು ಪತ್ರಿಕೋದ್ಯಮ ಎಷ್ಟು ಕೌಲು ದಾರಿಯಲ್ಲಿದೆ ಹೇಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವತ್ತು ಪತ್ರಿಕೋದ್ಯಮ ಒಂದು ಆಕರ್ಷಣೀಯ ಕ್ಷೇತ್ರ ಆಗಿಬಿಟ್ಟಿದೆ. ನಮಗೆ ಪತ್ರಕರ್ತರು ಅಂತ ಒಂದು ಪೆನ್ ಹಿಡ್ಕೊಂಡೋ ಅಥವಾ ಪ್ರೆಸ್ ಅಂತ ಗಾಡಿ ಬರ್ಕೊಂಡೋ ಅಥವಾ ಒಂದು ಲೋಗೋ ಹಿಡ್ಕೊಂಡು ಹೋಗ್ಬಿಟ್ರೆ ಸಾಮಾನ್ಯ ಜನರು ಏನೋ ಬೇರೆ ಥರ ನೋಡ್ತಾರೆ, ತನಗೆ ಗೌರವ ಕೊಡ್ತಾರೆ ಹೇಳುವಂಥ ಒಂದು ಭ್ರಮೆಯಲ್ಲಿ ನಾವಿದ್ದೀವಿ. ಆ ಭ್ರಮೆ ನಮಗೆ ಬೇಡ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ.
ಈ ಪತ್ರಕರ್ತರು ನಮಗೆ ಕೂರ್ಚೆ ಕೊಡ್ತಾರೆ ಅಂತಂದರೆ ಅವ್ರಿಗೆ ಬರೀಲಿಕ್ಕೆ ಅನುಕೂಲ ಆಗಲಿ ಅಂತ ಕೊಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಅದರಿಂದ ಏನೋ ದೊಡ್ಡ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಬಾರ್ದು ಇರತಕ್ಕಂಥದ್ದು. ಅವ್ರೇನೋ ಒಂದು ಗಿಫ್ಟ್ ಕೊಟ್ಬಿಡ್ತಾರೆ ಅಂತ ನಾವು ಸಂಭ್ರಮಿಸುವಂಥ ಕಾಲಘಟ್ಟದಲ್ಲಿ ನಾವು ಇರಬಾರ್ದು. ಯಾಕಂದರೆ ಈ ಗಿಫ್ಟು ಅಂತ ಹೇಳ್ಕೊಂಡು ನಂಗೆ ನೆನಪಾಗೋದು ಸತ್ಯಾನಂದ ಹೆಗಡೆ ಅವ್ರು ನೆನಪಾಗ್ತಾರೆ. ಅವರು ಭಾಳ ಕಷ್ಟಪಟ್ಟು ಪತ್ರಿಕೆಯನ್ನು ಮಾಡ್ತಾಯಿದ್ರು. ಅವ್ರ ವರದಿಗಾರರಿಗೆ ಅವ್ರು ಹೇಳೋದು ಅದನ್ನೇ ಇತ್ತು. ನಾನು ಅವ್ರ ಪತ್ರಿಕೆಯಲ್ಲಿ ಕೆಲವು ಕಾಲ ಮಕ್ಕಳಿಗಾಗಿ ಒಂದು ಅಂಕಣ ಬರಿತಾಯಿದ್ದೆ, ಕೆಲವು 4-6 ವರ್ಷ ಬರೆದಿದ್ದೆ. ಆಗ ಅವ್ರು ಹೇಳ್ತಾಯಿದ್ರು, ಯಾವುದೋ ಮೀಟಿಂಗಿಗೆ ಹೋದರೆ ನೀವು ಆ ಗಿಫ್ಟನ್ನು ತೆಗೆದುಕೊಳ್ಬೇಡ್ರಿ ಅಂತ. ಗಿಫ್ಟ್ ತೆಗೆದುಕೊಂಡ್ರಿ ಅಂದರೆ ನೀವು ಆಮಿಷಕ್ಕೊಳಗಾಗ್ಬಿಡ್ತೀರಿ ಅಂತೇಳಿ. ಅದು ಇವತ್ತು ಹಾಗಿಲ್ಲ ಕಾಲಘಟ್ಟದಲ್ಲಿ. ಇವತ್ತು ಭಾಳಷ್ಟು ಜನ ಏನು ಗಿಫ್ಟ್ ಕೊಡ್ತಾರೆ ಹೇಳೋದ್ರ ಬಗ್ಗೆ ಲಕ್ಷ್ಯ ಇರ್ತದೆ. ಅದು ಆಗಬಾರ್ದು. ಯಾಕೆಂದರೆ ನಾವು ನಮ್ಮ ಒಂದು ಏನು ಕ್ಷೇತ್ರದಲ್ಲಿ ಇರ್ತೀವಿ, ಆ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಳೆಯುವ ಕೆಲಸವನ್ನು ಮಾಡಲೇಬಾರ್ದು. ಅದರಿಂದ ನಮಗೆ ಅಷ್ಟೇ ಹೆಸರಲ್ಲ, ಇಡೀ ವಲಯಕ್ಕೆ ಕೆಟ್ಟ ಹೆಸರು ಬರ್ತದೆ. ಆ ಕೆಟ್ಟ ಹೆಸರು ಬರದ ರೀತಿಯಲ್ಲಿ ನಾವು ಪತ್ರಿಕೋದ್ಯಮವನ್ನು ಇವತ್ತು ಮಾಧ್ಯಮವನ್ನು ನಡೆಸಬೇಕು. ಇವತ್ತು ಹಣ ಎಲ್ಲರಿಗೂ ಬೇಕು, ಹಣ ಇಲ್ಲದೆ ಯಾವುದೂ ಆಗೋದಿಲ್ಲ. ಆದರೆ ಅದಕ್ಕೊಂದು ನ್ಯಾಯ ನೀತಿ ಹೇಳುವಂಥದ್ದು ಇರ್ತದೆ. ಅದನ್ನು ನಾವು ಇಟ್ಟುಕೊಂಡು ಮಾಡಿದಾಗ ಸಮಾಜದಲ್ಲಿ ಗೌರವವೂ ಸಿಗ್ತದೆ, ನಾವು ಆರ್ಥಿಕ ಭದ್ರತೆಯನ್ನು ಪಡ್ಕೊಳ್ಬೋದು ಹೇಳ್ತಕ್ಕಂಥದ್ದು ನನ್ನ ಅನಿಸಿಕೆ. ಇನ್ನು ಯುವ ಪತ್ರಕರ್ತರ ಬಗ್ಗೆ ಒಂದು ಹೇಳಬೇಕು ಅಂತಾರೆ, ನಾವು ಅತಿಯಾಗಿ ಹಣದ ಹಿಂದೆ ಹೋಗದೆ ನಮ್ಮ ಶ್ರಮದ ಕಡೆ ನಾವು ಲಕ್ಷ್ಯವನ್ನು ಕೊಟ್ಟರೆ ಜೀವನದಲ್ಲಿ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಅಂತೂ ಇದ್ದೇ ಇದೆ. ಆದರೆ ಮಾರ್ಗವನ್ನು ನಾವೇ ಕಂಡುಕೊಳ್ಬೇಕು. ನಾವು ಯಾವ್ರ ಜೊತೆ ಎಷ್ಟು ಅಂತರವನ್ನು ಕಾದುಕೊಳ್ಬೇಕು, ಯಾವ ರಾಜಕಾರಣಿಗಳ ಜೊತೆ ನಾವು ಹೇಗಿರಬೇಕು, ನಾವು ನಮ್ಮ ಬರವಣಿಗೆಯನ್ನು ಯಾರಿಗೂ ಮಾರ್ಕೊಳ್ಳದೆ, ಯಾರಿಗೂ ರಾಜಿ ಆಗದೆ, ಹೇಳಬೇಕಾದ್ದನ್ನು ಹೇಳ್ತಾ ಖಂಡಿಸುವಲ್ಲಿ ಖಂಡಿಸುವಂಥ ಮನಸ್ಥಿತಿ ಇವತ್ತು ಹೆಚ್ಚು ಬೇಕಾಗಿದೆ. ಹಿಂದೆ ಪತ್ರಿಕೋದ್ಯಮದಲ್ಲಿ ಭಾಳ ಖುಷಿ ಕೊಡ್ತಾ ಇದ್ದದ್ದು ಅಂದರೆ ನನಗೆ ಅದನ್ನೇ, ಯಾವುದು ಹೆಚ್ಚು ತನಿಖಾ ವರದಿಗಳು ಬರ್ತಾಯಿದ್ವು. ಇವತ್ತು ತನಿಖಾ ವರದಿಗಳೇ ಇಲ್ಲ, ಬರೀ ಜಾಹೀರಾತು ಬರಹಗಳೇ ಆಗ್ತಾ ಇರೋದ್ರಿಂದ ನಾವು ನಮ್ಮ ಪತ್ರಿಕೆಯನ್ನು ಓದಬೇಕು, ನಮ್ಮ ಚಾನಲ್ನ ನೋಡಬೇಕು, ನಮ್ಮ ಇದನ್ನು ನೋಡಬೇಕು ಅಂತ ಹೇಗೆ ನೋಡ್ತಾರೆ? ಈಗ ನಾವು ಓದುಗರ ಆಸಕ್ತಿಯನ್ನು ಬಿಟ್ಟು ನಮ್ಮ ಆಸಕ್ತಿ ಕಡೆ ನಾವು ಹೆಚ್ಚಿಗೆ ಹೋದಾಗ ನಾವು ಅನಿವಾರ್ಯವಾಗಿ ಸೋಲಬೇಕಾಗ್ತದೆ. ಆ ಸೋಲುವ ದೃಷ್ಟಿಯನ್ನು ಬಿಟ್ಟು ನಾವು ನಮ್ಮತನ ಉಳಿಸ್ಕೊಂಡು ಗಟ್ಟಿಯಾಗಿ ನಾವು ಬರವಣಿಗೆಯನ್ನು ಮಾಡಿದರೆ ಸಮಾಜ ಇವತ್ತಿಗೂ ಸ್ವೀಕರಿಸ್ತದೆ. ಇವತ್ತು ನಾವು ಒಂದು ಬರೆದ ಲೇಖನ ಬರೀ ನಮ್ಮ ಊರಿಗೆ ಸೀಮಿತ ಇಲ್ಲ, ಇಡೀ ಜಗತ್ತಿಗೆ ಹಂಚಿಕೆ ಆಗುತ್ತೆ ಆಗುವಂಥ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ನಾವು ಹೇಳಿದ ಮಾತುಗಳು ಎಷ್ಟೋ ಲಕ್ಷ ಜನ ನೋಡುವಂಥ ಸ್ಥಿತಿಯಲ್ಲಿ ನಾವು ಇವತ್ತು ಪತ್ರಿಕೋದ್ಯಮ ಮತ್ತು ಮಾಧ್ಯಮದಲ್ಲಿ ಇದ್ದೇವೆ. ಅದನ್ನು ನಾವು ಬಳಸ್ಕೊಳ್ಬೇಕು. ಹಾಗೆ ಬಳಸ್ಕೊಂಡಾಗ ನಮಗೆ ಪ್ರಸಿದ್ಧಿ ತನ್ನಂತಾನೇ ಬರ್ತದೆ, ಹಣವೂ ತನ್ನಂತಾನೇ ಬರ್ತದೆ ಹೇಳುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಿ ಭಟ್ ಸರ್ ಅವರು ಹೇಳಿದ ಹಾಗೆ ಈಗ ನಾಡ್ದು 25ನೇ ತಾರೀಕು ಈ ಹೊನ್ನಾವರದ ಮೂಡಗಣಪತಿ ದೇವಸ್ಥಾನದಲ್ಲಿ ನಾವು ಪತ್ರಿಕಾ ಮಂಡಳಿಯ ಸುವರ್ಣ ಮಹೋತ್ಸವದ ಸಮಾರೋಪ ಸಮಾರಂಭ ಇಟ್ಕೊಂಡಿದ್ದೀವಿ. ಇದಕ್ಕೆ ಜಿಲ್ಲೆಯ ಎಲ್ಲ ಪತ್ರಕರ್ತರು ಬರ್ತಾ ಇದ್ದಾರೆ. ವಿಶೇಷವಾಗಿ ರಾಜ್ಯ ಅಧ್ಯಕ್ಷರು ಬರ್ತಾ ಇದ್ದಾರೆ. ಹಿಂದಿನ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಅಂತ ಸದಾನಂದ ಶೆಣೈಯವರು ಬರ್ತಾ ಇದ್ದಾರೆ. ಹೀಗೆ ಜಿಲ್ಲೆಯ ಹೆಚ್ಚಿನ ಪತ್ರಕರ್ತರು ಬರ್ತಾ ಇದ್ದಾರೆ. ಇವರೆಲ್ಲರನ್ನ ಒಂದು ಕಡೆ ನೋಡುವಂಥ ಭಾಗ್ಯ ತಮಗೂ ಸಿಗ್ತದೆ. ಯಾಕೆಂದರೆ ಎಷ್ಟೋ ಜನ ನೀವು ಪತ್ರಿಕೆಯನ್ನು ನೋಡಿರ್ತೀರಿ, ಅವ್ರ ಲೇಖನವನ್ನು ನೋಡಿರ್ತೀರಿ, ಆದರೆ ಮುಖತಃ ನೋಡುವಂಥ ಒಂದು ಸಂದರ್ಭ ನಮಗೆ ಸಿಗ್ತಿದೆ. ಮತ್ತು ಜಿಲ್ಲೆಯ 11 ತಾಲೂಕಿನ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ವರ್ಷದ ಶಾಮರಾವ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮೋಹನ್ ಹೆಗಡೆ ಅವರಿಗೆ, ಹಾಗೆ ಅಜ್ಜಿಬಾಳ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಸತೀಶ್ ತಾಂಡೇಲ ಅವರಿಗೆ ನಾವು ಅದೇ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ನನಗೆ ಖುಷಿ ವಿಚಾರ ಅಂದರೆ, ಈಗ ನಾನು ಒಂದು 14 ವರ್ಷದಿಂದ ಈ ಪತ್ರಿಕಾ ಮಂಡಳಿ ಮತ್ತು ಸಂಘದ ಅಧ್ಯಕ್ಷನಾಗಿದ್ದೇನೆ. ನಾವು 2 ಸಮ್ಮೇಳನ ಮಾಡಿದ್ವಿ. 2 ಸಮ್ಮೇಳನ ಮಾಡಿದಾಗೂ ಜಿಲ್ಲೆಯ ಪ್ರತಿ ತಾಲೂಕಿಂದ ಒಬ್ಬನಿಗೆ ಸನ್ಮಾನ ಮಾಡಿದ್ವಿ. ಈಗ ಒಟ್ಟಾರೆ ನನಗೆ 100ಕ್ಕೂ ಹೆಚ್ಚು ಜಿಲ್ಲೆಯ ಪತ್ರಕರ್ತರಿಗೆ ಸನ್ಮಾನ ಮಾಡುವಂಥ, ಗೌರವಿಸುವಂಥ ಒಂದು ಅವಕಾಶ ಸಿಕ್ಕಿದೆ. ಏಕೆಂದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸನ್ಮಾನ ಮಾಡುವಂಥ ಅವಕಾಶ ಭಾಳ ಜನಕ್ಕೆ ಸಿಗೋದಿಲ್ಲ. ಆ ಭಾಗ್ಯ ನನಗೆ ಸಿಕ್ಕಿದೆ. ಹಾಗಾಗಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಹೊನ್ನಾವರದ ಈ ಕಾರ್ಯಕ್ರಮಕ್ಕೆ, ಸುವರ್ಣ ಮಹೋತ್ಸವದ ಸಮಾರೋಪ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನಮಗೆ ಮಾರ್ಗದರ್ಶನ ಮಾಡುವುದ್ರ ಜೊತೆಗೆ ನಮಗೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಕಳಕಳಿಯ ಮನವಿಯನ್ನು ಮಾಡ್ತೇನೆ.
ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ, ಈಗಿನ ಸಮೂಹ ಮಾಧ್ಯಮಗಳೆಲ್ಲವೂ ಕೂಡ ಒಂದೇ ಉದ್ದೇಶ, ಸಮಾಜಕ್ಕೆ ಉಪಯುಕ್ತವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಆ ದೃಷ್ಟಿಯಿಂದ ನುಡಿಸಿರಿ ಕೂಡ ಅದೇ ಉದ್ದೇಶದಿಂದ ಆರಂಭವಾಗಿರ್ತಕ್ಕಂಥ ಒಂದು ವಾಹಿನಿ. ಜಿಲ್ಲಾ ಪತ್ರಿಕಾ ಮಂಡಳಿಯ ಎಲ್ಲ ಕಾರ್ಯಕ್ರಮಗಳನ್ನು ಗೌರವಿಸ್ತಾ ಆಧರಿಸ್ತಾ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಕರೆ ನೀಡುತ್ತಾ ಮಕ್ಕಳವರಿಗೆ ಈ ಸಂದರ್ಶನ ನೀಡಿದ್ದಕ್ಕಾಗಿ ವಂದಿಸ್ತಾ ಇದ್ದೇನೆ. ನಮಸ್ಕಾರ. ವಿಶೇಷವಾಗಿ ನುಡಿಸಿರಿ ಚಾನೆಲ್ನವರಿಗೆ, ವ್ಯವಸ್ಥಾಪಕರಿಗೆ, ನಮ್ಮ ಹಿರಿಯಣ್ಣರಾಗಿರ್ತಕ್ಕಂಥ ಜಿ ವಿ ಭಟ್ರವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾನು ನನ್ನ ಅನಂತ ಕೃತಜ್ಞತೆಗಳು.